ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ಈಗ ನಾವು ಆಲ್ರೆಡಿ 6th ಸ್ಟ್ಯಾಂಡರ್ಡ್ ಸಿಲೆಬಸ್ ಅಂದರೆ ಸೈನ್ಸ್ ಸಿಲೆಬಸ್ ಅಷ್ಟು ಕಂಪ್ಲೀಟ್ ಆಗಿದೆ. ಈಗ 7th ಸ್ಟ್ಯಾಂಡರ್ಡ್ ಸಿಲೆಬಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಇವತ್ತಿನ ದಿನ ನಾನು ಫಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಇದರಿಂದ ನಿಮಗೆ ಹೆಚ್ಚು ಉಪಯೋಗಗಳು ಸಿಗುತ್ತೆ. ಇಲ್ಲಿ ಹೆಚ್ಚಾಗಿ ನೀವು ಕ್ವಿಜ್ಗಳನ್ನು ಅಟೆಂಡ್ ಮಾಡೋದ್ರಿಂದ ನಿಮಗೆ ನಿಮ್ಮ ನಾಲೆಜ್ನ ನೀವು ಚೆಕ್ ಮಾಡ್ಕೋಬೋದು. ಡೈಲಿ 100 ಕ್ವಿಜ್ ಕ್ವಶನ್ಸ್ಗಳು ಅಪ್ಲೋಡ್ ಆಗ್ತಾ ಇದೆ. ಈ ಕೂಡಲೇ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಇಲ್ಲಿ ನೀವು ನಮ್ಮ ಎಜುಕೇಟರ್ಸ್ ಜೊತೆ ಸಹಿತ ನೀವು ಯಾವುದೇ ಕ್ವಶನ್ಸ್ ನಿಮಗೆ ಗೊತ್ತಾಗಲಿಲ್ಲ ಅಂದಾಗೂ ಸಹಿತ ನೀವು ಅದನ್ನು ಡಿಸ್ಕಸ್ ಮಾಡಬಹುದು. ಇದರಲ್ಲಿ ನಮಗೆ ಒಳ್ಳೆ ಫೀಡ್ಬ್ಯಾಕ್ ಸಹಿತ ಸಿಗ್ತಾ ಇದೆ. ಸೊ ನೀವು ಕೂಡ ಈಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು. ನಾವು ಲಾಸ್ಟ್ ಅಂದರೆ 6th ಸ್ಟ್ಯಾಂಡರ್ಡಲ್ಲಿ ಫುಡ್ ಚಾಪ್ಟರ್ ಕಲ್ತ್ಕೊಂಬಂದಿದ್ವಿ. ಹಾಗೆ ಕಾಂಪೊನೆಂಟ್ಸ್ ಆಫ್ ಫುಡ್, ಆಹಾರದ ಪೋಷಕಾಂಶಗಳು ಯಾವ್ಯಾವು ಅಂಥೇಳಿ ನಮಗೆ ಜಸ್ಟ್ ನೋಡ್ಕೊಂಡು ಬಂದಿದ್ವಿ ಅಷ್ಟೇ. ಇಲ್ಲಿ ನಾವು ಡೀಪಾಗಿ ತಿಳ್ಕೊತೀವಿ. ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಯಾವ್ಯಾವು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ಫುಡ್ ಅಲ್ವಾ. ಇವೆಲ್ಲವೂ ಏನಾಗಿರುತ್ತೆ? ಆಹಾರದ ಮುಖ್ಯ ಅಂಶಗಳಾಗಿರುತ್ತೆ. ಈ ಆಹಾರದ ಅಂಶಗಳನ್ನೇ ಇಲ್ಲಿ ನ್ಯೂಟ್ರಿಯೆಂಟ್ಸ್, ಪೋಷಕಾಂಶಗಳು ಅಂತ ಹೇಳಿ ಕರೀತಾರೆ. ಆ್ಯಂಡ್ ದೇ ಆರ್ ನೆಸಸರಿ ಫಾರ್ ಅವರ್ ಬಾಡಿ. ನಮ್ಮ ದೇಹಕ್ಕೆ, ನಮ್ಮ ಬೆಳವಣಿಗೆಗೋಸ್ಕರ ಈ ಆಹಾರದ ಅಂಶಗಳೇನಾಗಿದೆ ತುಂಬ ಮುಖ್ಯವಾಗಿದೆ. ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ರಿಕ್ವೈರ್ ಫುಡ್. ನಾವು ಇದನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂಥೇಳಿ, ಲಿವಿಂಗ್ ಆರ್ಗ್ಯಾನಿಸಮ್ ಆ್ಯಂಡ್ ದೇರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಥೇಳಿ 6th ಸ್ಟ್ಯಾಂಡರ್ಡಲ್ಲಿ ಒಂದು ಪಾಠ ಇತ್ತು, ಅದರಲ್ಲಿ ತಿಳ್ಕೊಬಂದಿದ್ವಿ. ಎಲ್ಲ ಜೀವಿಗಳಿಗೂ ಏನಾಗಿದೆ? ಆಹಾರ ಅನ್ನೋದು ಮುಖ್ಯವಾಗಿದೆ. ಪ್ಲ್ಯಾಂಟ್ಸ್ ಕ್ಯಾನ್ ಮೇಕ್ ಫುಡ್ ಫಾರ್ ದೆಮ್ಸೆಲ್ಸ್. ಇದು ಸಹಿತ ಬ್ರೀಫಾಗಿ 6th ಸ್ಟ್ಯಾಂಡರ್ಡಲ್ಲಿ ಸಸ್ಯಗಳ ಬಗ್ಗೆ ತಿಳ್ಕೊಬಂದಿದ್ವಿ ಅಲ್ವಾ. ಸಸ್ಯಗಳೆಲ್ಲವೂ ಏನಾಗಿದೆ? ತಮಗೆ ಬೇಕಾದಂಥ ಆಹಾರವನ್ನು ನಾವು ತಾವೇ ತಯಾರಿಸ್ಕೊಳ್ತವೆ. ಅದೇ ಅನಿಮಲ್ಸ್ಗಳೇನಾಗಿರುತ್ತೆ? ಅವು ಬೇರೆ ಪ್ಲ್ಯಾಂಟ್ಸ್ಗಳ ಮೇಲೆ ಅಥವಾ ಅನಿಮಲ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತವೆ. ಅದಕ್ಕೋಸ್ಕರ ನಾವು ಪ್ಲ್ಯಾಂಟ್ಸನ್ನು ಆಟೋಟ್ರೋಪ್ಸ್ ಅಂತ ಹೇಳಿ ಕರೆದಿದ್ವಿ. ಆ ಥರ ಎಲ್ಲ ಇದಿನ್ನು ನೆಕ್ಸ್ಟ್ ಮತ್ತೆ ಬರುತ್ತೆ, ನಾನು ಅಲ್ಲಿ ಹೇಳ್ತೀನಿ. ದಸ್ ಹ್ಯೂಮನ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಪ್ಲ್ಯಾಂಟ್ಸ್. ನಾವು ಇದನ್ನು ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಎಲ್ಲ ಜೀವಿಗಳು ಏನಾಗಿದೆ ಈಗ ಸಸ್ಯಗಳ ಮೇಲೆ ಡೈರೆಕ್ಟಾಗಿ, ಅಂದರೆ ಸೊಪ್ಪನ್ನು ಎಲ್ಲ ಜೀವಿಗಳು ಸೊಪ್ಪು, ತರಕಾರಿ, ಹಣ್ಣುಗಳು ಈ ರೀತಿಯಾಗಿ ಸಸ್ಯಗಳ ಮೇಲೆ ಡೈರೆಕ್ಟಾಗಿ ಡಿಪೆಂಡ್ ಆಗಿದ್ದಾರೆ. ಅಥವಾ ಇಂಡೈರೆಕ್ಟ್ ಅಂತ ಅಂದರೆ ಅನಿಮಲ್ಸ್ ತಿಂತವಲ್ಲ, ಅಂತಹ ಅನಿಮಲ್ಸ್ಗಳನ್ನು ತಿಂದುಬಿಟ್ಟು ಇನ್ನೊಂದು ಅನಿಮಲ್ ಬದುಕಿದೆ. ಈ ರೀತಿಯಾಗಿ ಎಲ್ಲ ಜೀವಿಗಳು ಏನಾಗಿದೆ? ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಏನಾಗಿಬಿಟ್ಟಿದೆ? ಪ್ಲ್ಯಾಂಟ್ಸ್ಗಳ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಸಸ್ಯಗಳಲ್ಲಿ ಪೋಷಣೆಯ ವಿಧಾನ. ಪ್ಲ್ಯಾಂಟ್ಸ್ ಆರ್ ದ ಓನ್ಲಿ ಆರ್ಗ್ಯಾನಿಸಮ್ ದಟ್ ಕ್ಯಾನ್ ಪ್ರಿಪೇರ್ ಫುಡ್ ಫಾರ್ ದೆಮ್ಸೆಲ್ಸ್. ಫಸ್ಟ್ ನಾವೀಗ ಫುಲ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ತಿಳ್ಕೊತಾ ಇದ್ದೀವಿ ಈ ಲೆಸನಲ್ಲಿ. ಸೊ ನೋಡೋಣ, ಪ್ಲ್ಯಾಂಟ್ಸ್ಗಳೇನಾಗಿದೆ ಇಲ್ಲಿ ತಮ್ಮ ಆಹಾರವನ್ನು ತಾವೇ ಉತ್ಪಾದನೆ ಮಾಡ್ಕೋತಿದ್ದಾವೆ ಬೈ ಯೂಸಿಂಗ್ ವಾಟರ್, ನೀರನ್ನು, ಇಂಗಾಲದ ಡೈಆಕ್ಸೈಡ್ ಹಾಗೆ ಮಿನರಲ್ಸ್ಗಳನ್ನು, ಖನಿಜಾಂಶಗಳನ್ನು, ಇವನ್ನೆಲ್ಲನೂ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ಲ್ಯಾಂಟ್ಸ್ ಏನು ಮಾಡ್ತಿದೆ? ತಮಗೆ ಬೇಕಾಗಿರುವಂಥ ಆಹಾರವನ್ನು ತಾವೇ ತಯಾರಿಸ್ಕೊಳ್ತಿದ್ದೇವೆ ಥ್ರೂ ದ ಪ್ರೋಸೆಸ್ ಆಫ್, ನಿಮಗೆಲ್ಲರಿಗೂ ಗೊತ್ತಿದೆ, ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ. ನ್ಯೂಟ್ರಿಷನ್ ಈಸ್ ದ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆ್ಯನ್ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ಸ್ ಯುಟಿಲೈಸೇಷನ್ ಬೈ ದ ಬಾಡಿ. ಇಲ್ಲಿ ನ್ಯೂಟ್ರಿಷನ್, ಪೋಷಣೆ ಅಂತ ಅಂದರೆ ನಾವು ಆಹಾರವನ್ನು ಸೇವಿಸೋದು, ಅಂದರೆ ಯಾವುದೇ ಜೀವಿಗಳಾಗಿರ್ಬೋದು, ಆಹಾರವನ್ನು ಸೇವಿಸೋದು ಮತ್ತು ಅದರ ಯುಟಿಲೈಸೇಷನ್ ಆಗಬೇಕು ಬಾಡಿಯಿಂದ. ಎಲ್ಲ ಸೆಲ್ಗಳಿಗೂ ಏನಾಗಿರಬೇಕು? ಅದರ ಎನರ್ಜಿ ಸಪ್ಲೈ ಆಗಿರಬೇಕು. ಅದನ್ನು ನಾವೇನಂತ ಕರಿತೀವಿ? ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ, ಪೋಷಣೆ ಅಂತ ಹೇಳಿ ಕರಿತೀವಿ. ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಮೇಕ್ ಫುಡ್ ದೆಮ್ಸೆಲ್ಸ್ ಫ್ರಮ್ ಸಿಂಪಲ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಈ ಆಟೋಟ್ರೋಪಿಕ್ ನ್ಯೂಟ್ರಿಷನನ್ನು ನಾವು ಸಸ್ಯಗಳಲ್ಲಿ ಕಾಣ್ತೀವಿ. ಯಾಕಂದರೆ ಅವು ತಮಗೆ ಬೇಕಾದಂಥ ಆಹಾರವನ್ನು ತಾವೇ ಸೃಷ್ಟಿ ಮಾಡ್ಕೊತವಲ್ವ, ಅದಕ್ಕೋಸ್ಕರ ಅವನ್ನ ಸ್ವಪೋಷಿತ ಪೋಷಣೆ ಅಂತ ಹೇಳಿ ಕರಿತೀವಿ. ಅನಿಮಲ್ಸ್ ಆ್ಯಂಡ್ ಮೋಸ್ಟ್ ಅದರ್ ಆರ್ಗ್ಯಾನಿಸಮ್ ಟೇಕ್ ಇನ್ ಫುಡ್ ಪ್ರಿಪೇರ್ಡ್ ಬೈ ಪ್ಲ್ಯಾಂಟ್ಸ್. ದೇ ಆರ್ ಕಾಲ್ಡ್ ಹೆಟಿರೋಟ್ರೋಪ್ಸ್. ಇಲ್ಲೇನಾಗಿದೆ? ಇದನ್ನು
ಪರಪೋಷಕಗಳು ಅಂತ ಹೇಳಿ ಕರಿತೀವಿ. ಆಟೋಟ್ರೋಪ್ಸ್ ಅಂತ ಹೇಳಿದ್ವಲ್ಲ, ಅದರ ಅಪೋಸಿಟ್. ಇವುಗಳೇನಾಗಿದೆ, ಪ್ಲ್ಯಾಂಟ್ಸ್ಗಳ ಮೇಲೆ ಡಿಪೆಂಡೆಂಟ್ ಆಗಿದೆ ಫಾರ್ ದ ಫುಡ್. ಆಹಾರಕ್ಕೋಸ್ಕರ ಪ್ಲ್ಯಾಂಟ್ಗಳ ಮೇಲೆ ಅವಲಂಬಿತವಾಗಿದ್ದಾವೆ. ಇವನ್ನ ನಾವು ಪರಪೋಷಕಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ನಡೆಯುವಂತಹ ನ್ಯೂಟ್ರಿಷನ್, ಅದನ್ನು ನಾವು ಪರಪೋಷಕಗಳ ಪೋಷಣೆ, ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ, ನಾವು 6th ಸ್ಟ್ಯಾಂಡರ್ಡಲ್ಲಿ ಜಸ್ಟ್ ಬ್ರೀಫಾಗಿ ನೋಡ್ಕೊಂಬಂದಿದ್ವಿ. ಇಲ್ಲಿ ಸ್ವಲ್ಪ ಒಂದು ಸ್ಟೆಪ್ ಮೇಲೆ ಕಲ್ತ್ಕೋತೀವಿ. ನೋಡೋಣ ಏನಿದೆ ಅಂಥೇಳಿ. ಲೀವ್ಸ್ ಆರ್ ದ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲ್ಯಾಂಟ್ಸ್. ಇದನ್ನು ಎಕ್ಸಾಮಲ್ಲಿ ಹೆಚ್ಚಾಗಿ ಕೇಳಿದರೆ, ಅಂದರೆ ಎಲೆಗಳನ್ನು ನಾವು ಸಸ್ಯಗಳ ಆಹಾರ ಕಾರ್ಖಾನೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ದೇರ್ಫೋರ್ ಆಲ್ ದ ರಾ ಮೆಟೀರಿಯಲ್ಸ್ ಮಸ್ಟ್ ರೀಚ್ ದ ಲೀಫ್. ಹೀಗಾಗಿ ಏನಾಗಿದೆ ಅಂತಂದರೆ, ಎಲ್ಲ ರಾ ಮೆಟೀರಿಯಲ್ಸ್, ಎಲ್ಲ ಕಚ್ಚಾ ವಸ್ತುಗಳೇನಾಗಿದೆ ಈಗ ಎಲೆಗಳಿಗೆ ರೀಚ್ ಆಗಲೇಬೇಕಾಗಿದೆ. ಅಡುಗೆ ಮಾಡಬೇಕು ಅಂತ ಅಂದರೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಅಡುಗೆ ಮನೆಗೆ ತಗೊಂಡು ಹೋಗಲೇಬೇಕು. ತಗೊಂಡು ಹೋಗ್ದೇ ನಾವು ಹೇಗೆ ಅಡುಗೆ ಮಾಡೋಕ್ಕೆ ಸಾಧ್ಯ? ಅದೇ ರೀತಿಯಾಗಿ ರೂಟ್ಸ್ಗಳು, ಬೇರುಗಳಿಂದ ನಮಗೆ ಖನಿಜಗಳು ಮತ್ತು ನೀರು ಸಿಗುತ್ತೆ ಅಂತ ಹೇಳಿದ್ವಿ. ಥ್ರೂ ಸ್ಟೆಮ್ ಮೂಲಕ ಇದು ಪಾಸ್ ಆಗುತ್ತೆ. ಈ ರೀತಿಯಾಗಿ ನಾವು ಕಲ್ತ್ಕೊಂಬಂದ್ವಿ ಅಲ್ವಾ. ಅವೆಲ್ಲವೂ ಸಹಿತ ಏನಾಗಿದೆ, ಲೀಫ್ಗೆ, ಎಲೆಗಳಿಗೆ ಏನಾಗಿದೆ, ರೀಚ್ ಆಗಲೇಬೇಕು. ಯಾಕಂದರೆ ಅದನ್ನು ನಾವು ಆಹಾರ ಕಾರ್ಖಾನೆ ಅಂತ ಹೇಳಿ ಕರೆದ್ವಿ ಅಲ್ವಾ. ಅದಕ್ಕೋಸ್ಕರ ಎಲ್ಲ ರಾ ಮೆಟೀರಿಯಲ್ಸ್ಗಳು ಎಲೆಗಳಿಗೆ ರೀಚ್ ಆಗಬೇಕು. ವಾಟರ್ ಆ್ಯಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದ ಸಾಯಿಲ್ ಆರ್ ಅಬ್ಸಾರ್ಬ್ಡ್ ಬೈ ದ ರೂಟ್ಸ್. ಈಗ ನಾನು ಆಗಲೇ ಹೇಳ್ದಾಗೇ ಬೇರುಗಳಿಂದ ಏನಾಗ್ತಿದೆ, ನಮಗೆ ನೀರು ಮತ್ತು ಖನಿಜಗಳು ಸಿಗ್ತಾ ಹೋಗುತ್ತೆ. ಈ ಬೇರೆ ಏನು ಮಾಡುತ್ತೆ ಅಂತಂದರೆ, ಸಾಯಿಲಲ್ಲಿರುವಂತಹ ಖನಿಜಗಳನ್ನು ಮತ್ತು ವಾಟರ್ ಇದನ್ನು ಅಬ್ಸಾರ್ಬ್ ಮಾಡ್ಕೊಂಬಿಟ್ಟು ಎಲೆಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗುತ್ತೆ. ಈಗ ನಾವು ಒಂದು ಅಡುಗೆ ತಯಾರು ಮಾಡಬೇಕು ಅಂತಂದರೆ ಸಾಮಗ್ರಿಗಳು ಎಲ್ಲೆಲ್ಲಿ ಸಿಗ್ತವೆ ಅಂಥೇಳಿ ನಾವು ಲೀಸ್ಟ್ ಮಾಡ್ತೀವಿ ಅಲ್ವಾ. ಅದೇ ರೀತಿಯಾಗಿ ಇಲ್ಲಿ ದ್ಯುತಿ ಸಂಶ್ಲೇಷಣೆ ಒಬ್ಬ ಪ್ರೋಸೆಸ್ ನಡಿಬೇಕು. ಅದರಿಂದ ಒಂದು ಆಹಾರ ರೆಡಿ ಆಗಬೇಕು ಅಂತ ಅಂದಾಗ ಬೇಕಾಗಿರುವಂತಹ ಸಾಮಗ್ರಿಗಳನ್ನು, ಕಚ್ಚಾ ವಸ್ತುಗಳನ್ನು ಎಲ್ಲೆಲ್ಲಿ ರೆಡಿಯಾಗುತ್ತೆ ಅನ್ನೋದನ್ನು ನಾವು ಸ್ಟಡಿ ಮಾಡ್ತಾ ಇರೋದು. ಈ ವಾಟರ್ ಮತ್ತು ಮಿನರಲ್ಸ್ ಎಲ್ಲಿರುತ್ತೆ? ಮಣ್ಣಲ್ಲಿರುತ್ತೆ. ಈ ಮಣ್ಣಲ್ಲಿರುವಂತಹ ನೀರು ಮತ್ತು ಖನಿಜಗಳನ್ನು ಈ ಬೇರುಗಳು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಲೀವ್ಸ್ಗಳಿಗೆ ಕಳಿಸುತ್ತೆ. ನೆಕ್ಸ್ಟ್ ಬೇಕಾಗಿರುವಂತಹ ರಾ ಮೆಟೀರಿಯಲ್, ಕಚ್ಚಾ ವಸ್ತು, ದಟ್ ಈಸ್ ಕಾರ್ಬನ್ ಡೈಆಕ್ಸೈಡ್, ಅದೆಲ್ಲಿರುತ್ತೆ? ಗಾಳಿಲಿರುತ್ತೆ. ಈಸ್ ಟೇಕನ್ ಇನ್ ಥ್ರೂ ದ ಟಿನಿ ಪೋರ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ ಲೀವ್ಸ್. ಎಲೆಗಳ ಸರ್ಫೇಸ್ ಮೇಲೆ ಅಲ್ಲಿ ಏನಾಗಿರುತ್ತೆ? ಟಿನಿ ಪೋರ್ಸ್ಗಳಿರುತ್ತೆ, ಕೆಲವು ರಂಧ್ರಗಳಿರುತ್ತೆ. ಅದರಲ್ಲಿ ಈ ಗಾರ್ಡ್ಸ್ ಸೆಲ್ಸ್ಗಳೇನಾಗಿರುತ್ತೆ? ಸುತ್ತಾಗಿರುತ್ತೆ. ಸಚ್ ಪೋರ್ಸ್ ಆರ್ ಕಾಲ್ಡ್ ಸ್ಟೊಮ್ಯಾಟಾ. ಅವನ್ನು ನಾವು ಪತ್ರರಂಧ್ರಗಳು ಅಂಥೇಳಿ ಕರಿತೀವಿ. ಈ ಜೀವಕೋಶಗಳ ಬಗ್ಗೆ ಸ್ವಲ್ಪ ಹಾಗೆ ಬ್ರೀಫಾಗಿ ತಿಳ್ಕೊಳ್ಳೋಣ. ಕಟ್ಟಡಗಳನ್ನು ಇಟ್ಟಿಗೆಗಳಿಂದ ಕಟ್ಟಿರುವುದನ್ನು ನೀವು ನೋಡಿರುವಿರಿ. ಅದೇ ರೀತಿ ಜೀವಿಗಳ ದೇಹವು ಜೀವಕೋಶ, ಸೆಲ್ಗಳೆಂಬ ಸೂಕ್ಷ್ಮ ಘಟಕಗಳಿಂದ ರಚನೆಯಾಗಿದೆ. ನಾವು ಇದನ್ನು ಕಲ್ತ್ಕೊಬಂದಿದ್ವಿ ಅಲ್ವಾ. ಯಾವುದೇ ಜೀವಿ ಬೆಳಿಬೇಕು ಅಂತಂದರೆ ಕೇವಲ ಒಂದು ಸೆಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದು ನೆಕ್ಸ್ಟ್ ಮಲ್ಟಿಪಲ್ ಆಗ್ತಾ ಅದನ್ನು ಮಲ್ಟಿ ಸೆಲ್ಯುಲಾರ್ ಅಂತೇಳಿ ಕರಿತೀವಿ. ಬಹುಕೋಶೀಯ ಜೀವಿಗಳು ಅಂತೇಳಿ ಕರಿತೀವಿ. ಕೆಲವು ಜೀವಿಗಳು ಏಕಕೋಶೀಯಗಳು ಸಹಿತ ಆಗಿರುತ್ತೆ ಅಲ್ವಾ. ಜೀವಕೋಶವು ಕೋಶ ಪೊರೆ ಎಂಬ ತೆಳುವಾದ ಹೊರಪೊರೆಯಿಂದ ಆವೃತವಾಗಿದೆ. ಇಲ್ಲಿದೆಯಲ್ಲ, ಇದನ್ನು ನಾವು ಸೆಲ್ ಮೆಂಬ್ರೇನ್ ಅಂಥೇಳಿ ಕರಿತೀವಿ. ಹೆಚ್ಚಿನ ಜೀವಕೋಶಗಳ ಕೇಂದ್ರದಲ್ಲಿ ನ್ಯೂಕ್ಲಿಯಸ್ ಎಂಬ ಸ್ಪಷ್ಟ ಮತ್ತು ದುಂಡಾದ ರಚನೆ ಇರುತ್ತದೆ. ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಇವೆಲ್ಲವೂ ಏನೋ ನ್ಯೂಕ್ಲಿಯಸ್ ಅಂತೇಳಿ ಕರಿತೀವಿ. ಕೋಶದ್ರವ್ಯ ಸೈಟೋಪ್ಲಾಸಮ್ ಎಂಬ ಲೋಳೆಯಂತಹ ಜೆಲ್ಲಿ ಲೈಕ್ ವಸ್ತುವಿನಿಂದ ನ್ಯೂಕ್ಲಿಯಸ್ ಆವರಿಸಲ್ಪಟ್ಟಿದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇವೆಲ್ಲವೂ ಸಹಿತ ಸೈಟೋಪ್ಲಾಸಮ್ ಆಗಿರುತ್ತೆ. ನೆಕ್ಸ್ಟ್ ಹೋಗೋಣ. ವಾಟರ್ ಆ್ಯಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದ ಲೀವ್ಸ್ ಬೈ ದ ವೆಸಲ್ಸ್ ವಿಚ್ ರನ್ ಲೈಕ್ ಪೈಪ್ಸ್ ಥ್ರೂ ಔಟ್ ದ ರೂಟ್, ದ ಸ್ಟೆಮ್, ದ ಬ್ರಾಂಚಸ್ ಆ್ಯಂಡ್ ದ ಲೀವ್ಸ್. ಈ ನೀರು ಮತ್ತು ಖನಿಜಗಳೇನಾಗಿರುತ್ತೆ, ಲೀವ್ಸ್ಗಳಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂಥೇಳಿ ಕಲ್ತ್ಕೊಂಡ್ಬಂದ್ವಿ ಅಲ್ವಾ. ಯಾವ ರೀತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂದರೆ ಥ್ರೂ ದ ವೆಸಲ್ಗಳ ಮೂಲಕ ಇವು ಎಲ್ಲ ಸಪ್ಲೈ ಆಗ್ತಾ ಇರುತ್ತೆ. ಹೇಗೆ ಆ ಲಿಂಕ್ ಯಾವ್ಯಾವು ಅಂತಂದರೆ, ಫಸ್ಟು ರೂಟಲ್ಲಿ ಅಬ್ಸರ್ವ್ ಆಗುತ್ತೆ. ನೆಕ್ಸ್ಟ್ ಅದು ಸ್ಟೆಮ್ಮಿಗೆ ಕಳಿಸುತ್ತೆ, ಕಾಂಡಕ್ಕೆ ಕಳಿಸುತ್ತೆ, ಕಾಂಡಗಳಿಂದ ಬ್ರ್ಯಾಂಚಸ್ಗೆ, ಕೊಂಬೆಗಳಿಗೆ ಕಳಿಸುತ್ತೆ, ಬ್ರ್ಯಾಂಚಸ್ಸಿಂದ ನೆಕ್ಸ್ಟ್ ಡೈರೆಕ್ಟ್ ಲೀವ್ಸ್ಗಳಿಗೆ ಹೋಗುತ್ತೆ.
ದೇ ಫಾರ್ಮ್ ಎ ಕಂಟಿನ್ಯೂಸ್ ಪಾತ್. ಇದೇನಾಗಿರುತ್ತೆ, ನಿರಂತರವಾದಂತಹ ಮಾರ್ಗ ಆಗಿರುತ್ತೆ. ಫಾರ್ ದ ನ್ಯೂಟ್ರಿಯೆಂಟ್ಸ್, ಈ ಪೋಷಕಾಂಶಗಳು ಹೋಗೋಕ್ಕೆ ಒಂದು ಕಂಟಿನ್ಯೂಯಸ್ ಪಾತ್ ಆಗಿರುತ್ತೆ. ದೇ ಆರ್ ಕಾಲ್ಡ್ ವೆಸಲ್ಸ್ ಅಂತ ಹೇಳಿ ಕರಿತೀವಿ. ದ ಲೀವ್ಸ್ ಹ್ಯಾವ್ ಎ ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ಈ ವರ್ಣದ್ರವ್ಯ, ನಾವು ಇದರ ಬಗ್ಗೆನೂ ಲಾಸ್ಟ್ 6th ಸ್ಟ್ಯಾಂಡರ್ಡಲ್ಲಿ ನಾವು ಕಲ್ತ್ಕೊಬಂದಿದ್ದೀವಿ ಅಲ್ವಾ. ಇಟ್ ಹೆಲ್ಪ್ಸ್ ಲೀವ್ಸ್ ಟು ಕ್ಯಾಪ್ಚರ್ ದ ಎನರ್ಜಿ ಆಫ್ ದ ಸನ್ಲೈಟ್. ದಿಸ್ ಎನರ್ಜಿ ಈಸ್ ಯೂಸ್ಡ್ ಟು ಸಿಂಥಸೈಸ್ ಫುಡ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ಈ ಎಲೆಗಳಲ್ಲಿ ಏನಾಗಿರುತ್ತೆ, ಹಸಿರು ವರ್ಣದ್ರವ್ಯಗಳಿರುತ್ತೆ, ಅದನ್ನು ನಾವು ಕ್ಲೋರೋಫಿಲ್ ಅಂತ ಹೇಳಿ ಕರಿತೀವಿ. ಹಾಗೆ ಇವು ಏನು ಮಾಡುತ್ತೆ ಅಂತಂದರೆ, ಸೂರ್ಯನ ಬೆಳಕನ್ನು ಇವು ಸೆರೆ ಹಿಡಿಯೋಕ್ಕೋಸ್ಕರ, ಆ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಕ್ಲೋರೋಫಿಲ್ಗಳು ಹೆಲ್ಪ್ ಮಾಡುತ್ತೆ. ಈ ಎನರ್ಜಿ ಏನಾಗುತ್ತೆ, ಆ ಸಸ್ಯಗಳಿಗೆ ಆಹಾರ ತಯಾರಿಕೆಗೋಸ್ಕರ ತುಂಬ ಮುಖ್ಯವಾಗಿರುತ್ತೆ. ಸಿನ್ಸ್ ದ ಸಿಂಥಸಿಸ್ ಆಫ್ ಫುಡ್ ಅಕರ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇಟ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ಆಹಾರ ತಯಾರಿಕೆ ಆಗೋದು ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೂರ್ಯನ ಶಕ್ತಿ ಯುಟಿಲೈಸ್ ಮಾಡ್ಕೊಳ್ಳೋದೇ ಏನಾಗಲ್ಲ, ಸಸ್ಯಗಳು ಆಹಾರಗಳನ್ನು ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇದನ್ನು ಫೋಟೋಸಿಂಥಸಿಸ್, ಫೋಟೋ ಅಂತಂದರೆ ಲೈಟ್ ಅಂಥೇಳಿ, ಸಿಂಥಸಿಸ್ ಅಂತ ಅಂದರೆ ಟು ಕಂಬೈನ್, ಅಂದರೆ ಜೋಡಿಸೋದು ಅಂಥೇಳಿ ಅಥವಾ ಸಂಯೋಜಿಸಲು ಅಂತಲೂ ಸಹಿತ ಕರಿತೀವಿ. ಸೊ ವಿ ಫೈಂಡ್ ದಟ್ ಕ್ಲೋರೋಫಿಲ್, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆರ್ ನೆಸೆಸರಿ ಟು ಕ್ಯಾರಿ ಔಟ್ ದ ಪ್ರೊಸೆಸ್ ಆಫ್ ಫೋಟೋಸಿಂಥಸಿಸ್. ಈ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಆಗಬೇಕು ಅಂತ ಅಂದರೆ ಕ್ಲೋರೋಫಿಲ್ ವರ್ಣದ್ರವ್ಯ ಅತ್ಯವಶ್ಯಕ. ಹಾಗೆ ಸೂರ್ಯನ ಬೆಳಕು, ಇಂಗಾಲದ ಡೈಆಕ್ಸೈಡ್, ನೀರು ಇವೆಲ್ಲವೂ ಸಹಿತ ಏನಾಗಿದೆ, ಬಹು ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಇಟ್ ಈಸ್ ಯುನಿಕ್ ಪ್ರೋಸೆಸ್ on the earth. The solar energy is captured by the leaves and stored in the plant in the form of food. ಈಗ ನಾವು ಆಗಲೇ ಕ್ವಶನ್ ಕೇಳಿದ್ದೆ ನಿಮಗೆ, ಈ ಸೋಲಾರ್ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡಂತಹ ಲೀವ್ಸ್ಗಳು ಯಾವ ರೀತಿಯಾಗಿ ಆ ಎನರ್ಜಿನ ಸ್ಟೋರ್ ಮಾಡಿರುತ್ತೆ ಪ್ಲ್ಯಾಂಟ್ಸ್ಗಳಲ್ಲಿ ಅಂತಂದರೆ, ಅವನ್ನ ಆಹಾರದ ಮೂಲಕ, ಸ್ಟಾರ್ಚ್ ಅಂತ ಹೇಳಿ ನಾವು ಕರಿತೀವಿ, ಆ ಆಹಾರದ ಮೂಲಕ ಏನಾಗಿದೆ, ಈ ಎನರ್ಜಿನ ಇದು ಸೇವ್ ಮಾಡಿದೆ, ಸ್ಟೋರ್ ಮಾಡಿದೆ. ದಸ್ sun is the ultimate source of energy for all living organisms. In the absence of photosynthesis there would not be any food. ಹೌದಲ್ವಾ, ಎಲ್ಲ ಜೀವಿಗಳು ಏನಾಗಿದೆ, ಈ ಪ್ಲ್ಯಾಂಟ್ಸ್ಗಳ ಮೇಲೆ ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟಾಗಿ ಆಗಿರ್ಬೋದು, ಎಲ್ಲವೂ ಸಹಿತ ಈ ಸಸ್ಯಗಳ ಮೇಲೆ ಅವಲಂಬಿತವಾಗಿದ್ದೀವಿ ಅಲ್ವಾ. The survival of almost all living organisms directly or indirectly depends upon the food made by the plants. ಹೌದು, besides oxygen which is essential for the survival of all organisms is produced during photosynthesis. In the absence of photosynthesis life would be impossible on the earth. ಹೌದಲ್ವಾ, ಆಹಾರನೇ ಇಲ್ಲದೇ ನಾವು ನಮ್ಮ ಲೈಫನ್ನು ನಾವು ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗುತ್ತೆ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಕ್ಲೋರೋಫಿಲ್ ಕಂಟೈನಿಂಗ್ ಸೆಲ್ಸ್ ಆಫ್ ಲೀವ್ಸ್, ಅಂದರೆ ಎಲೆಗಳಲ್ಲಿರುವಂತಹ ಕ್ಲೋರೋಫಿಲ್, ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಓಕೆ, ನಮಗೆ ಎನರ್ಜಿ ಬೇಕೇ ಬೇಕು, ಅದರ ಜೊತೆಗೆ ಯೂಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಟು ಸಿಂಥಸೈಸ್ ಕಾರ್ಬೋಹೈಡ್ರೇಟ್ಸ್. ಇಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎಲೆಗಳಿಂದ ಬಂದಂತಹ ಕ್ಲೋರೋಫಿಲ್ ಅವೇನು ಮಾಡ್ತವೆ, ಸನ್ಲೈಟನ್ನು ಏನು ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ನೆಕ್ಸ್ಟ್ ವಾಟರ್ ಮತ್ತು ಮಿನರಲ್ಸು ರೂಟ್ಸ್ಗಳಿಂದ ಬಂದಿರುತ್ತೆ. ಇವೆಲ್ಲವೂ ಸೇರಿಬಿಟ್ಟು ಅಲ್ಲಿ ಒಂದು ಪ್ರೋಸೆಸ್ ಆಗಿ ನಮಗೆ ಸಿಗೋವಂಥದ್ದು ಕಾರ್ಬೋಹೈಡ್ರೇಟ್ಸ್, ಈ ಸ್ಟಾರ್ಚ್ ಅಂತ ಹೇಳಿ ಕರಿತೀವಿ, ಇದು ಪ್ರೊಡ್ಯೂಸ್ ಆಗುತ್ತೆ. ಈ ಸ್ಟಾರ್ಚನ್ನೇ ನಾವು ಕಾರ್ಬೋಹೈಡ್ರೇಟ್ ಅಂತಲೂ ಸಹಿತ ಕರಿತೀವಿ. ದ ಪ್ರೋಸೆಸ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಇನ್ ಆ್ಯನ್ ಈಕ್ವೇಷನ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಫೋಟೋಸಿಂಥಸಿಸ್ ರಿಯಾಕ್ಷನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇದು ನಮಗೆ ಅಲ್ಟಿಮೇಟ್ ಒಂದು ಕಾರ್ಬೋಹೈಡ್ರೇಟ್ ಆಗಿ ನಮಗೆ ಪ್ರಾಡಕ್ಟ್ ಸಿಗುತ್ತೆ, ಅದನ್ನೇ ಇಲ್ಲಿ ಫುಡ್ ಆಗಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಜೊತೆಗೆ ನಮಗೆ ಆಕ್ಸಿಜನ್ ಬೈ ಪ್ರಾಡಕ್ಟ್ ಆಗಿ ಸಹಿತ ನಮಗೆ ಸಿಗುತ್ತೆ. ಈ ಆಕ್ಸಿಜನ್ನೇ ನಾವು ರೆಸ್ಪಿರೇಷನಲ್ಲಿ ನಾವು ಯುಟಿಲೈಸ್ ಮಾಡ್ಕೋತಿದ್ದೀವಿ. ಪ್ಲ್ಯಾಂಟ್ಸ್ಗಳಲ್ಲಿ ಸ್ಟೋರ್ ಆಗಿರುವಂತಹ ಕಾರ್ಬೋಹೈಡ್ರೇಟ್ಸ್ ಯಾವುದು, ದಟ್ ಈಸ್
ಸ್ಟಾರ್ಚ್ ಅಲ್ವಾ. ಅದೇ ರೀತಿಯಾಗಿ ಹ್ಯೂಮನ್ಸಲ್ಲಿ ಸ್ಟೋರ್ ಆಗಿರುವಂತಹ ಕಾರ್ಬೋಹೈಡ್ರೇಟ್ಸ್ ದಟ್ ಈಸ್ ಗ್ಲೈಕೋಜನ್. ನೆಕ್ಸ್ಟ್ ಇಲ್ಲಿ ನೋಡಿ ಸೆಕ್ಷನ್ ಆಫ್ ಲೀಫ್ನ ತೋರಿಸಿದ್ದಾರೆ. ಇಲ್ಲಿ ಕಾಣಿಸ್ತಿರುವಂತಹ ಸೆಲ್ಗಳು ಈ ಕ್ಲೋರೋಫಿಲ್ ವರ್ಣದ್ರವ್ಯವನ್ನು ನಮಗೆ ಹೇಳ್ತಾ ಇದೆ. ಜೊತೆಗೆ ಇಲ್ಲಿ ನೋಡಿ ಗಾಡ್ ಸೆಲ್ಸ್ ಅಂತ ಹೇಳಿದ್ವಿ, ಸ್ಟೊಮ್ಯಾಟಾ ನೋಡಿದ್ವಿ. ಇವೆಲ್ಲವನ್ನು ನಾವು ಈ ಮೈಕ್ರೋಸ್ಕೋಪಿಕ್ ವ್ಯೂವಲ್ಲಿ ಸಹಿತ ನೋಡ್ಕೋಬೋದು. ಲೀಫನ್ನು ನಾವು ಮೈಕ್ರೋಸ್ಕೋಪಿಕ್ ವ್ಯೂ ನೋಡಿದಾಗ ನಮಗಿಲ್ಲಿ ಸ್ಟೊಮ್ಯಾಟಾ ಟಿನಿ ಪೋರ್ಸ್ ಅಂತ ಹೇಳಿ ನೋಡ್ಕೊಬಂದ್ವಿ. ಆ ಪೋರ್ಸ್ಗಳನ್ನು ನಾವು ಸ್ಟೊಮ್ಯಾಟಾ ಅಂತ ಹೇಳಿ ಕರಿತೀವಲ್ವ. ಇಲ್ಲಿ ನಮಗೆ ನಮ್ಮ ವೀವ್ಸ್ಗೆ ಕಾಣಿಸಲ್ಲ, ದಟ್ ಈಸ್ ಮೈಕ್ರೋಸ್ಕೋಪಿಕ್ ವ್ಯೂವಲ್ಲಿ ನಾವು ನೋಡಬಹುದು. ಡ್ಯೂರಿಂಗ್ ದ ಪ್ರೊಸೆಸ್ ಆಕ್ಸಿಜನ್ ಈಸ್ ರಿಲೀಸ್ಡ್. ಹೌದಲ್ವಾ, ಆಕ್ಸಿಜನ್ ನಮಗೆ ಒಂದು ಪ್ರಾಡಕ್ಟ್ ಆಗಿ ಸಿಗ್ತಾ ಇದೆ. ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ಲೀವ್ಸ್ ಇಂಡಿಕೇಟ್ಸ್ ದ ಅಕರೆನ್ಸ್ ಆಫ್ ಫೋಟೋಸಿಂಥಸಿಸ್. ಸ್ಟಾರ್ಚ್ ಈಸ್ ಆಲ್ಸೋ ಎ ಕಾರ್ಬೋಹೈಡ್ರೇಟ್. ನಾನು ಆಗಲೇ ಹೇಳಿದೆ ಇದನ್ನು. ದ ಲೀವ್ಸ್ ಅದರ್ ದ್ಯಾನ್ ಗ್ರೀನ್ ಆಲ್ಸೋ ಹ್ಯಾವ್ ಕ್ಲೋರೋಫಿಲ್. ಈಗ ನಾವೇನು ಅನ್ಕೋತೀವಿ, ಹಸಿರು ಗಿಡಗಳಲ್ಲಿ ಮಾತ್ರ ಏನಾಗಿದೆ ಈ ಕ್ಲೋರೋಫಿಲ್ ಇರುತ್ತೆ, ಅದಕ್ಕೋಸ್ಕರ ಅಲ್ಲಿ ಮಾತ್ರ ಏನೋ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗುತ್ತೆ ಅಂತ ಹೇಳಿಬಿಟ್ಟಿರ್ತಾರೆ. ಅದು ಆ್ಯಕ್ಚುಲಿ ತಪ್ಪು. ಏನಾಗಿದೆ, ಲೀವ್ಸ್ಗಳಲ್ಲಿ ಕೆಲವು ಅಂದರೆ ಗ್ರೀನ್ ಇಲ್ಲದೇ ಇರೋಂತಹ ಕೆಲವು ಲೀವ್ಸ್ಗಳಲ್ಲೂ ಏನಾಗಿರುತ್ತೆ ಕ್ಲೋರೋಫಿಲ್ ಸಹಿತ ಇರುತ್ತೆ. ದ ಲಾರ್ಜ್ ಅಮೌಂಟ್ ಆಫ್ ರೆಡ್, ಬ್ರೌನ್ ಆ್ಯಂಡ್ ಅದರ್ ಪಿಗ್ಮೆಂಟ್ಸ್ ಮಾಸ್ಕ್ ದ ಗ್ರೀನ್ ಕಲರ್. ಏನು ಆಗಿ ಮಾಡುತ್ತೆ ಅಂದರೆ ಅದನ್ನು ಮುಚ್ಚಾಕ್ಬಿಟ್ಟಿರುತ್ತೆ. ಗ್ರೀನ್ ಪಿಗ್ಮೆಂಟ್ ಇರುತ್ತಲ್ಲ ಅದನ್ನು ಇವು ರೆಡ್ ಮತ್ತು ಬ್ರೌನ್ ಪಿಗ್ಮೆಂಟ್ಸ್ಗಳು ಏನು ಮಾಡಿರುತ್ತೆ, ಇವು ಮುಚ್ಚಾಕ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅವು ನಮಗೇನಾಗಿ ಕಾಣಿಸ್ತಾ ಇರುತ್ತೆ, ರೆಡ್ ಆ್ಯಂಡ್ ಬ್ರೌನ್ ಲೀವ್ಸ್ ಥರ ಕಾಣಿಸ್ತಾ ಇರುತ್ತೆ ಹೊರತು ಗ್ರೀನ್ ಲೀವ್ಸ್ ಥರ ಕಾಣಿಸ್ತಾ ಇರಲ್ಲ. ಫೋಟೋಸಿಂಥಸಿಸ್ ಈಸ್ ಟೇಕ್ಸ್ ಪ್ಲೇಸ್ ಇನ್ ದೀಸ್ ಲೀವ್ಸ್ ಆಲ್ಸೋ. ಇಂತಹ ಎಲೆಗಳಲ್ಲೂ ಸಹಿತ ಏನಾಗಿರುತ್ತೆ ಈ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆ ಆಗುತ್ತೆ. ಯು ಆಫನ್ ಸಿ ಸ್ಲಿಮ್ಮಿ ಗ್ರೀನ್ ಪ್ಯಾಚಸ್ ಇನ್ ಪಾಂಡ್ಸ್ ಆರ್ ಸ್ಟ್ಯಾಗ್ನೆಂಟ್ ವಾಟರ್ ಬಾಡೀಸ್. ನೀವು ಈ ಗ್ರೀನ್ ಪ್ಯಾಚಸ್ ಅಂತ ಹೇಳ್ತಿದ್ದಾರೆ, ಈ ಪಾಚಿ ಕಟ್ಟಿರೋದಿರುತ್ತಲ್ಲ ಅದನ್ನು ಇಲ್ಲಿ ಹೇಳ್ತಾ ಇರೋದು. ನಿಂತ ನೀರುಗಳಲ್ಲಿ ಇವೆಲ್ಲ ನಾವು ನೋಡ್ತಾ ಇರ್ತೀವಿ ಅಲ್ವಾ. ದೀಸ್ ಆರ್ ಜನರಲಿ ಫಾರ್ಮ್ಡ್ ಬೈ ದ ಗ್ರೋತ್ ಆಫ್ ಆರ್ಗನಿಸಮ್ಸ್ ಕಾಲ್ಡ್ ಆಲ್ಗೆ. ಇದನ್ನೇ ನಾವು ಆಲ್ಗೆ ಅಂತ ಹೇಳಿ ಕರಿತೀವಿ. ಈ ಆಲ್ಗೆಗಳಲ್ಲಿ ಮತ್ತೆ ಬರುತ್ತೆ ಗ್ರೀನ್ ಆಲ್ಗೆ, ನೆಕ್ಸ್ಟ್ ಬ್ಲೂ ಗ್ರೀನ್ ಆಲ್ಗೆ, ಬ್ರೌನ್ ಆಲ್ಗೆ, ಈ ರೀತಿಯಾಗಿ ನಾವು ನೆಕ್ಸ್ಟ್ ಓದ್ತಾ ಹೋಗೋಣ. ಸಿಂಥಸಿಸ್ ಆಫ್ ಪ್ಲಾಂಟ್ ಫುಡ್ ಅದರ್ ದ್ಯಾನ್ ಕಾರ್ಬೋಹೈಡ್ರೇಟ್ಸ್. ಯು ಹ್ಯಾವ್ ಜಸ್ಟ್ ಲರ್ನ್ಡ್ ದಟ್ plants synthesize carbohydrates through the process of photosynthesis. The carbohydrates are made up of carbon, hydrogen and oxygen ಅಲ್ವಾ. ಅಲ್ಲಿ ನಮಗೆ ಆನ್ಸರ್ ಸಿಕ್ಕಿತ್ತಲ್ಲ, ಮೀನ್ಸ್ ಸಿಂಥಸಿಸ್ ಮಾಡಿದಾಗ ನಮಗೆ ಪ್ರಾಡಕ್ಟ್ ಬಂದಿದ್ದು C6H12O6 ಅಲ್ವಾ. ಇದರಲ್ಲಿ ನೋಡ್ಬೋದು ನಾವು ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಹಾಗೆ ಆಕ್ಸಿಜನ್ ಸಹಿತ ಇದೆ. ಅದಕ್ಕೋಸ್ಕರ ಇದನ್ನು ನಾವು ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಕರಿತೀವಿ. These are used to synthesize other components of food such as proteins and fats. ನಾವು ಇದನ್ನು ಸಿಂಥಸಿಸ್ ಆಫ್ ಪ್ರೋಟೀನ್ಸ್ ಮತ್ತು ಸಿಂಥಸಿಸ್ ಆಫ್ ಫ್ಯಾಟ್ಸ್ ಇಲ್ಲೆಲ್ಲವೂ ಸಹಿತ ನಮಗೇನಾಗಿರುತ್ತೆ ಕಾರ್ಬೋಹೈಡ್ರೇಟ್ಸ್ನ ನಾವು ಯೂಸ್ ಮಾಡ್ಕೊಂಬಿಟ್ಟು ಅದ್ರ ಜೊತೆಗೆ ಇನ್ನೊಂದು ಬೇಕು ನೈಟ್ರೋಜನ್ನ ಯೂಸ್ ಮಾಡ್ಕೊಂಬಿಟ್ಟು ನಾವು ಸಿಂಥಸಿಸ್ ಆಫ್ ಫ್ಯಾಟ್ ಮತ್ತು ಪ್ರೋಟೀನ್ಸ್ಗಳನ್ನು ನಾವು ಮಾಡಬಹುದು. ಫ್ರಮ್ ವೇರ್ ಡು ದ ಪ್ಲ್ಯಾಂಟ್ಸ್ ಒಬ್ಟೈನ್ ನೈಟ್ರೋಜನ್. ಹಾಗಿದ್ರೆ ಪ್ಲ್ಯಾಂಟ್ಸ್ಗಳು ಹೇಗೆ ಈ ನೈಟ್ರೋಜನ್ನ ಹೇಗೆ ಪಡ್ಕೊಳ್ಳುತ್ತೆ? ನಾವು ಹೇಳ್ಬೋದು ಏರ್ ಅಟ್ಮಾಸ್ಫಿಯರಲ್ಲಿ ಏನಾಗಿದೆ ಹೆಚ್ಚಾಗಿ ನೈಟ್ರೋಜನ್ನ ನೋಡ್ತೀವಿ, 78% ಆಫ್ ನೈಟ್ರೋಜನ್ ಇದೆ, ಅದಕ್ಕೋಸ್ಕರ ನಾವು ಈಸಿಯಾಗಿ ಪಡ್ಕೊಬಿಡುತ್ತೆ ಅಂತ ಹೇಳ್ಬೋದು. ಆದರೆ ಈ ಸಸ್ಯಗಳಿಗೆ ಏನಾಗಿದೆ ಆ ನೈಟ್ರೋಜನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂತಹ ಕೆಪಾಸಿಟಿ ಇಲ್ಲ. ಆದರೆ ಅದಕ್ಕಿರುವಂತಹ ಕೆಪಾಸಿಟಿ ಏನು, ಕೇವಲ ಕಾರ್ಬನ್ ಡೈಆಕ್ಸೈಡ್ನ ಮಾತ್ರ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಇದೆ. ಹವೆವರ್ ಪ್ಲ್ಯಾಂಟ್ಸ್ ಕೆನಾಟ್ ಅಬ್ಸರ್ವ್ ನೈಟ್ರೋಜನ್ ಇನ್ ದಿಸ್ ಫಾರ್ಮ್. ಅದನ್ನೇ ಹೇಳ್ತಾ ಇರೋದು ಅಲ್ವಾ. ಸಾಯಿಲ್ ಹ್ಯಾಸ್ ಸರ್ಟನ್ ಬ್ಯಾಕ್ಟೀರಿಯಾ ದಟ್ ಕನ್ವರ್ಟ್ ಗೇಷಿಯಸ್ ನೈಟ್ರೋಜನ್ ಇನ್ ಟು ದ ಯೂಸಬಲ್ ಫಾರ್ಮ್ ಆ್ಯಂಡ್ ರಿಲೀಸ್ ಇಟ್ ಇನ್ ದ ಸಾಯಿಲ್. ಇಲ್ಲಿ ಹೇಳ್ತಿದ್ದಾರೆ ಮಣ್ಣಲ್ಲಿ ಏನಾಗಿರುತ್ತೆ ಕೆಲವು ಬ್ಯಾಕ್ಟೀರಿಯಾಗಳಿರುತ್ತೆ, ಅವು ಏನು ಮಾಡುತ್ತೆ ಅಟ್ಮಾಸ್ಫಿಯರಲ್ಲಿರುವಂತಹ ಅಂದರೆ ಏರಲ್ಲಿರುವಂತಹ ನೈಟ್ರೋಜನ್ ಇದೆ ಅಲ್ವಾ, ಸಾರಜನಕ, ಅದನ್ನೇನು ಮಾಡುತ್ತೆ ಆ ಗೇಷಿಯಸ್ ಫಾರ್ಮಲ್ಲಿರುವಂಥದ್ದನ್ನು ಇವು ಯೂಸ್ ಮಾಡುವಂತಹ ಫಾರ್ಮ್ಗೆ ಇದು ಕನ್ವರ್ಟ್ ಮಾಡುತ್ತೆ. ಅದನ್ನು ಏನು ಮಾಡುತ್ತೆ ಮತ್ತು ಮಣ್ಣಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಈ ಮಣ್ಣಲ್ಲಿರುವಂತಹ ಸಾರಜನಕವನ್ನು ಅಥವಾ ಅಬ್ಸಾರ್ಬ್ಡ್ ನೈಟ್ರೋಜನ್ನನ್ನು ಏನು ಮಾಡುತ್ತೆ ಅಂತಂದರೆ ಈ ಬೇರುಗಳೇನು ಮಾಡುತ್ತೆ
ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ದೀಸ್ ಆರ್ ಅಬ್ಸರ್ವ್ಡ್ ಬೈ ದ ಪ್ಲ್ಯಾಂಟ್ಸ್ ಅಲಾಂಗ್ ವಿತ್ ದ ವಾಟರ್. ಮಣ್ಣನ್ನು ಮತ್ತು ಈ ಖನಿಜಗಳನ್ನು ರೂಟ್ಸ್ಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ ನಾವು ಕಲ್ತ್ವಿ ಅಲ್ವಾ. ಅದೇ ರೀತಿಯಾಗಿ ಅದರೊಟ್ಟಿಗೆ ಈ ನೈಟ್ರೋಜನ್ ಸಹಿತ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಲ್ಸೋ ಯು ಮೈಟ್ ಹ್ಯಾವ್ ಸೀನ್ ಫಾರ್ಮರ್ಸ್ ಆ್ಯಡಿಂಗ್ ಫರ್ಟಿಲೈಸರ್ಸ್ ರಿಚ್ ಇನ್ ನೈಟ್ರೋಜನ್. ಹೌದು, ನೋಡಿದ್ದೀವಿ ಅಲ್ವಾ ನಾವು, ರಸಗೊಬ್ಬರಗಳನ್ನು ಹಾಕ್ತಾ ಇರ್ತಾರೆ. ಫರ್ಟಿಲೈಸರ್ಸ್ಗಳನ್ನು ಹಾಕುವಾಗ ಅದರಲ್ಲೂ ಸಹಿತ ಏನಾಗಿರುತ್ತೆ, ನೈಟ್ರೋಜನ್ ಕಾಂಪೊನೆಂಟ್ ಇರುತ್ತೆ ಅಲ್ವಾ. ಇನ್ ದಿಸ್ ವೇ ದ ಪ್ಲ್ಯಾಂಟ್ಸ್ ಫುಲ್ಫಿಲ್ ದೇರ್ ರಿಕ್ವೈರ್ಮೆಂಟ್ಸ್ ಆಫ್ ನೈಟ್ರೋಜನ್ ಅಲಾಂಗ್ ವಿತ್ ದ ಅದರ್ ಕಾನ್ಸ್ಟಿಟ್ಯೂಯೆಂಟ್ಸ್. ಈ ರೀತಿಯಾಗಿ ಈ ಸಸ್ಯಗಳು ಸಾರಜನಕವನ್ನು ಪಡ್ಕೊಳ್ಳುತ್ತೆ ಅಂಥೇಳಿ. ಇಲ್ಲಿ ನೀವು ಕೇಳಬಹುದು, ಈ ಬ್ಯಾಕ್ಟೀರಿಯಾಗಳು ಹೇಗಿದ್ದರೂ ಗೇಷಿಯಸ್ ಫಾರ್ಮಲ್ಲಿರುವಂತಹ ನೈಟ್ರೋಜನ್ನ ಯೂಸ್ಫುಲ್ ಫಾರ್ಮ್ ಆಗಿಬಿಟ್ಟು ಸಾಯ್ಲಿಗೆ ಕೊಡ್ತಾ ಇರುತ್ತೆ. ಮತ್ತ್ಯಾಕೆ ಈ ರೈತರು ಏನು ಮಾಡ್ತಾರೆ, ಈ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿದ್ವಿ ಅಲ್ವಾ. ಮತ್ತ್ಯಾಕೆ ಅದನ್ನು ಯೂಸ್ ಮಾಡಬೇಕು ಅಂಥೇಳಿ ನೀವು ಕೇಳ್ಬೋದು. ಆದರೆ ಮಣ್ಣಲ್ಲಿರುವಂತಹ ನೈಟ್ರೋಜನ್ ಅಂಶ ಏನಾಗ್ತಿರುತ್ತೆ, ಖಾಲಿ ಆಗ್ತಾ ಇರುತ್ತೆ, ಅದು ಯುಟಿಲೈಸ್ ಆಗ್ತಾ ಇರುತ್ತೆ ಪ್ಲ್ಯಾಂಟ್ಸ್ಗಳಿಂದ. ಅದಕ್ಕೋಸ್ಕರ ಅವುಗಳಿಗೆ ಇನ್ನೂ ಬೇಕಾಗಿರೋ ಕಾರಣ ಈ ಫರ್ಟಿಲೈಸರ್ಸ್ಗಳನ್ನು ರೈತರು ಹಾಕಲೇಬೇಕಾಗಿರುತ್ತೆ. Other modes of nutrition in plants. There are some plants which do not have chlorophyll. ಕೆಲವು ಪ್ಲ್ಯಾಂಟ್ಸ್ಗಳಲ್ಲಿ ಏನಾಗಿರುತ್ತೆ, ಈ ಕ್ಲೋರೋಫಿಲ್ ವರ್ಣದ್ರವ್ಯ ಏನಾಗಿರಲ್ಲ, ಇರೋದಿಲ್ಲ. ಆಗೇನು ಮಾಡಬೇಕು, ದೆ ಕೆನಾಟ್ ಸಿಂಥಸಿಸ್ ಫುಡ್. ಏನು ಮಾಡುತ್ತವಾಗ ಅವುಗಳು ಆಹಾರವನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹೌ ಡು ದೇ ಸರ್ವೈವ್? ಹಾಗಿದ್ರೆ ಅವು ಹೇಗೆ ಬದುಕ್ತವೆ? ಆ್ಯಂಡ್ ಫ್ರಮ್ ವೇರ್ ಡು ದೇ ಡಿರೈವ್ ನ್ಯೂಟ್ರಿಷನ್? ಈ ಪೋಷಣೆಗೆ ನಾವು ಹೇಗೆ ಮಾಡ್ಕೋತಾವೆ ಹಾಗಿದ್ರೆ? Like humans and animals, such plants depend on the food produced by the other plants. ಅವುಗಳು ಸಹಿತ ಏನಾಗಿದೆ, ಬೇರೆ ಪ್ರಾಣಿಗಳ, ಬೇರೆ ಸಸ್ಯಗಳ ಮೇಲೆ ಇವೇನಾಗಿರುತ್ತೆ, ಡಿಪೆಂಡೆಂಟ್ ಆಗಿದೆ. ದೇ ಯೂಸ್ ದ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಇವನ್ನ ನಾವು ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಮೂಲಕ ಅವು ಆಹಾರವನ್ನು ಪಡ್ಕೊಳ್ತವೆ. ಅದನ್ನು ಪೌಷ್ಟಿಕಾಂಶದ ಪರಪೋಷಿತ ಪೋಷಣ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡೋಣ ಅದು ಹೇಗಿರುತ್ತೆ ಅಂತ ಹೇಳಿ. ಇಲ್ಲಿ ನಾವು ಎಂಡ್ ಮಾಡಲಿಲ್ಲ. ಡು ಯು ಸಿ ಎ ಯೆಲ್ಲೋ ವೈರಿ ಬ್ರಾಂಚ್ಡ್ ಸ್ಟ್ರಕ್ಚರ್ ಟ್ವಿನ್ನಿಂಗ್ ಅರೌಂಡ್ ದ ಸ್ಟೆಮ್ ಆ್ಯಂಡ್ ಬ್ರಾಂಚಸ್ ಆಫ್ ಎ ಟ್ರೀ? ಕೆಲವು ಮರಗಳಲ್ಲಿ ಏನಾಗಿರುತ್ತೆ, ಹಳದಿ ಬಣ್ಣದ ತಂತಿಯಂತಹ ಕವಲೊಡೆದ ರಚನೆಗಳು ಒಂದು ಮರದ ಕಾಂಡ ಮತ್ತು ರಂಬೆಗಳ ಸುತ್ತಿಕೊಂಡಿರುವುದನ್ನು ನೀವು ನೋಡಿದ್ದೀರಾ? ಏನು ಹೇಳಕ್ಕೆ ಹೋಗ್ತಿದ್ದಾರೆ ನೋಡೋಣ ಮುಂದೆ. ದಿಸ್ ಈಸ್ ಎ ಪ್ಲ್ಯಾಂಟ್ ಕಾಲ್ಡ್ ಕುಸ್ಕುಟ, ಅಮರ್ಬೆಲ್ ಅಂತ ಹೇಳಿ ಕರಿತೀವಿ. ಇಟ್ ಡಸ್ ನಾಟ್ ಹ್ಯಾವ್ ಕ್ಲೋರೋಫಿಲ್. ಈಗ ಒಂದು ಎಕ್ಸಾಂಪಲ್ ತಗೋತಾ ಇದ್ದಾರೆ ಅವರು. ಕ್ಲೋರೋಫಿಲ್ ಕಂಟೆಂಟ್ ಇಲ್ಲದೇ ಇರುವಂತಹ ಒಂದು ಗಿಡವನ್ನು ಎಕ್ಸಾಂಪಲ್ ತಗೋತಿದ್ದಾರೆ. ಅದನ್ನೇ ಕುಸ್ಕುಟ ಅಂತ ಹೇಳಿ ಕರಿತೀವಿ. ಇಟ್ ಟೇಕ್ಸ್ ರೆಡಿಮೇಡ್ ಫುಡ್ ಫ್ರಮ್ ದ ಪ್ಲ್ಯಾಂಟ್ ಆನ್ ವಿಚ್ ಇಟ್ ಈಸ್ ಕ್ಲೈಂಬಿಂಗ್. ದ ಪ್ಲ್ಯಾಂಟ್ ಆನ್ ವಿಚ್ ಇಟ್ ಕ್ಲೈಂಬ್ಸ್ ಈಸ್ ಕಾಲ್ಡ್ ದ ಹೋಸ್ಟ್. ಆತಿಥೇಯ ಸಸ್ಯ ಅಂತ ಹೇಳ್ತೀವಿ. ಸಿನ್ಸ್ ಇಟ್ ಡಿಪ್ರೈವ್ಸ್ ದ ಹೋಸ್ಟ್ ಆಫ್ ವ್ಯಾಲ್ಯೂಯಬಲ್ ನ್ಯೂಟ್ರಿಯೆಂಟ್ಸ್, ಕುಸ್ಕುಟ ಈಸ್ ಕಾಲ್ಡ್ ಪ್ಯಾರಸೈಟ್. ಕೆಲವು ಪ್ಲ್ಯಾಂಟ್ಸ್ಗಳ ಮೇಲೆ ಈ ಕುಸ್ಕುಟ ಏನಾಗಿರುತ್ತೆ, ಬೆಳ್ಕೊಂಡಿರುತ್ತೆ ಅಲ್ಲೋ, ಆಯಿತಾ. ಆ ಬೆಳ್ಕೊಂಡಿರುವಂತಹ ಪ್ಲ್ಯಾಂಟ್ಸ್ ಏನೋ ಕುಸ್ಕುಟ. ಯಾವುದ್ರ ಮೇಲೆ ಬೆಳ್ಕೊಂಡಿರುತ್ತೆ, ಹೋಸ್ಟ್, ಆತಿಥೇಯ ಸಸ್ಯ ಅಂತ ಹೇಳಿ ಕರಿತೀವಿ. ಇದು ಅದ್ರ ಮೂಲಕ ತನಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಪಡ್ಕೊತಾ ಇರೋದ್ರಿಂದ ಇದನ್ನು ಪ್ಯಾರಾಸೈಟ್ ಅಂತ ಹೇಳಿ ಕರೀತಾರೆ, ಪರಾವಲಂಬಿ ಅಂತ ಹೇಳಿ ಕರೀತಾ ಇದ್ದಾರೆ. ನ್ಯೂಟ್ರಿಷನ್ ಯಾವುದಪ್ಪ ಅಂತಂದರೆ ನಾವು ಇನ್ಸೆಕ್ಟಿವೋರಸ್ ಪ್ಲ್ಯಾಂಟ್ಸ್ಗಳಲ್ಲಿ ನೋಡಬಹುದು. ಅಂದರೆ ಕೀಟನಾಶಕ ಸಸ್ಯಗಳು ಅಥವಾ ಕೀಟಹಾರಿ ಸಸ್ಯಗಳು ಅಂತಲೂ ಸಹಿತ ಕರಿತೀವಿ. ಕೆಲವೊಂದು ಸಾರಿ ಏನಾಗಿರುತ್ತೆ, ಈ ಇನ್ಸೆಕ್ಟ್ಗಳು, ಕೆಲವು ಕೀಟಗಳು ಈ ಸಸ್ಯಗಳ ಮೇಲೆ ಕೂತಾಗ ಏನಾಗುತ್ತೆ, ಇವು ಡೈಜೆಸ್ಟಿವ್ ಜ್ಯೂಸಸ್ಗಳನ್ನು ಸಿಕ್ರೀಟ್ ಮಾಡುತ್ತೆ. ಅಂದರೆ ಕೆಲವು ರಸಗಳನ್ನು ಸಿಕ್ರೀಟ್ ಮಾಡಿಬಿಟ್ಟು ಇನ್ ದ ಪಿಕ್ಚರ್ ಅಂತ ಹೇಳಿ ಕರಿತೀವಿ, ಆ ಜಾಗವನ್ನು ಪಿಕ್ಚರ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಆರ್ ಅಬ್ಸರ್ವ್ಡ್. ಏನಾಗುತ್ತೆ, ಸಿಕ್ರೀಟ್ ಮಾಡುತ್ತೆ, ಆ ಇನ್ಸೆಕ್ಟ್ ಏನಾಗುತ್ತೆ, ಸತ್ತೋಗ್ಬಿಡುತ್ತೆ. ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು, ಪೋಷಕಾಂಶಗಳನ್ನು ಇದು ತನಗೆ ಬೇಕಾಗಿರೋದಕ್ಕೆ ಅವು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಅಂತಹ ಇನ್ಸೆಕ್ಟ್ ಈಟಿಂಗ್ ಪ್ಲ್ಯಾಂಟ್ಸ್, ಕೀಟಗಳನ್ನು ತಿನ್ನುವ ಸಸ್ಯಗಳನ್ನು ಕೀಟನಾಶಕ ಸಸ್ಯಗಳು ಅಥವಾ ಕೀಟಹಾರಿ ಸಸ್ಯಗಳು ಅಂಥೇಳಿ ಕರಿತೀವಿ. ನೆಕ್ಸ್ಟ್ ನೋಡೋಣ, ಸ್ಯಾಪ್ರೋಟ್ರೋಪ್ಸ್. ಯು ಮೈಟ್ ಹ್ಯಾವ್ ಸೀನ್ ಪ್ಯಾಕೆಟ್ಸ್ ಆಫ್ ಮಶ್ರೂಮ್ಸ್ ಸೋಲ್ಡ್ ಇನ್ ದ ವೆಜಿಟೇಬಲ್ ಮಾರ್ಕೆಟ್. ಇಲ್ಲಿ ಮಶ್ರೂಮ್ಸ್, ಅಣಬೆಗಳ ಬಗ್ಗೆ ಹೇಳ್ತಾ ಇದ್ದಾರೆ.
ನೀವು ಅದನ್ನು ನೋಡಿದ್ದೀರಲ್ವ, ಸೇಮ್ ಅದು ಛತ್ರಿ ಥರ ಇರುತ್ತೆ, ಜೊತೆಗೆ ಅವು ಮಾಯಿಸ್ಟ್ ಸಾಯಿಲ್, ಮತ್ತು ಇದು ನೆಕ್ಸ್ಟ್ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಅದನ್ನು ನೋಡ್ತೀವಿ ಅಲ್ವಾ. ಲೆಟ್ ಅಸ್ ಫೈಂಡ್ ಔಟ್ ವಾಟ್ ಟೈಪ್ ಆಫ್ ನ್ಯೂಟ್ರಿಯೆಂಟ್ಸ್ ದೇ ನೀಡ್ ಟು ಸರ್ವೈವ್. ಅದರಲ್ಲಿ ಯಾವ ರೀತಿಯಾದಂತಹ ನ್ಯೂಟ್ರಿಷನ್, ಪೋಷಣೆ ಅಲ್ಲಿ ಹೇಗೆ ಇರುತ್ತೆ, ನ್ಯೂಟ್ರಿಯೆಂಟ್ಸ್ಗಳೇನು, ಅದೆಲ್ಲ ಇಲ್ಲಿ ನೋಡ್ಕೊತ ಹೋಗೋಣ. ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಫಂಗೈ. ಅದನ್ನು ನಾವು ಫಂಗೈ ಅಂತ ಹೇಳಿ ಕರಿತೀವಿ, ಶಿಲೀಂಧ್ರಗಳು ಅಂತ ಹೇಳಿ ಕರಿತೀವಿ. ದೇ ಹ್ಯಾವ್ ಎ ಡಿಫ್ರೆಂಟ್ ಮೋಡ್ ಆಫ್ ನ್ಯೂಟ್ರಿಷನ್. ಈ ಫಂಗೈಗಳಲ್ಲೇನಾಗಿರುತ್ತೆ, ವಿಭಿನ್ನವಾದಂತಹ ಪೋಷಣೆಯನ್ನು ನಾವು ನೋಡಬಹುದು. ದೇ ಅಬ್ಸಾರ್ಬ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಬ್ರೆಡ್. ಇವೇನಾಗಿರುತ್ತೆ ಅಂತಂದರೆ ಬ್ರೆಡ್ಗಳ ಮೂಲಕ ಇವು ಪೋಷಕಾಂಶಗಳನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ದಿಸ್ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗನಿಸಮ್ ಟೇಕ್ ಇನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಈಸ್ ಕಾಲ್ಡ್ ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್. ನಾವು 6th ಸ್ಟ್ಯಾಂಡರ್ಡಲ್ಲಿ ಸ್ಯಾಪ್ರೋಟ್ರೋಪ್ಸ್ ಅಂದರೆ ಏನು ಅಂಥೇಳಿ ಜಸ್ಟ್ ನೋಡ್ಕೊಂಡು ಬಂದಿದ್ವಿ. ಇಲ್ಲೂ ಸಹಿತ ಅದೇ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಸತ್ತಿರುವಂತಹ ಜೊತೆಗೆ ಕೊಳೆತಿರುವಂತಹ ವಸ್ತುಗಳಿಂದ ಇವು ಏನು ಮಾಡುತ್ತೆ, ಪೋಷಕಾಂಶಗಳನ್ನು ಇವು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಇಂತಹ ಪೋಷಣೆಗಳನ್ನು ನಾವು ಸ್ಯಾಪ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂಥೇಳಿ ಕರಿತೀವಿ, ಅಂದರೆ ಕೊಳಿತಿನಿ ಪೋಷಣೆ ಅಂಥೇಳಿ ಕರಿತೀವಿ. ಈ ಸ್ಯಾಪ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ಲಿ ಯಾವುದ್ರಲ್ಲಿ ಆಗುತ್ತೆ ಅಂದರೆ ಸ್ಯಾಪ್ರೋಟ್ರೋಪ್ಸ್ಗಳಲ್ಲಿ ಆಗುತ್ತೆ ಅಂತ ಹೇಳಿ. ಫಂಗೈ ಆಲ್ಸೋ ಗ್ರೋನ್ ಆನ್ ಪಿಕಲ್ಸ್. ಉಪ್ಪಿನಕಾಯಿಗಳಲ್ಲೂ ಸಹಿತ ಈ ಫಂಗೈಗಳೇನಾಗುತ್ತೆ, ಗ್ರೋತ್ ಬೆಳೀತಾ ಹೋಗುತ್ತೆ. ಲೆದರ್ ಮತ್ತು ಕ್ಲಾತ್ಸ್ಗಳಲ್ಲಿ ಹಾಗೆ ಆ್ಯಂಡ್ ಅದರ್ ಆರ್ಟಿಕಲ್ಸ್ ದಟ್ ಆರ್ ಲೆಫ್ಟ್ ಇನ್ ಹಾಟ್ ಆ್ಯಂಡ್ ಹ್ಯೂಮಿಡ್ ವೆದರ್ ಫಾರ್ ಲಾಂಗರ್ ಟೈಮ್. ಈ ಶಿಲೀಂಧ್ರಗಳು ಪಿಕಲ್ಸ್, ಲೆದರ್, ಕ್ಲಾತ್ಸ್ ಆ್ಯಂಡ್ ಅದರ್ ಆರ್ಟಿಕಲ್ಸ್ ಇಲ್ಲೂ ಸಹಿತ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ದೇ ಆರ್ ಲೆಫ್ಟ್ ಇನ್ ಹಾಟ್ ಆ್ಯಂಡ್ ಹ್ಯೂಮಿಡ್ ವೆದರ್ ಫಾರ್ ಲಾಂಗರ್ ಟೈಮ್. ಅವುಗಳನ್ನು ನಾವೇನಾದರೂ ಸ್ವಲ್ಪ ಬಿಸಿ ಅಥವಾ ಹ್ಯೂಮಿಡಿಟಿ ಇರುವಂತಹ ಅಟ್ಮಾಸ್ಫಿಯರಲ್ಲಿ ನಾವು ಹಾಗೆ ಇಟ್ವಿ ಅಂತ ಅಂದರೆ ಅಲ್ಲೇನಾಗುತ್ತೆ, ಈ ಫಂಗೈಗಳೇನಾಗುತ್ತೆ, ಬೆಳೀತಾ ಹೋಗುತ್ತೆ. ಫಂಗೈಗಳಿಗೆ ಹೆಚ್ಚಾಗಿ ತೇವಾಂಶ ಇರಲೇಬೇಕಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಬೆಳೀತಾ ಹೋಗುತ್ತೆ. ಡ್ಯೂರಿಂಗ್ ದ ರೈನಿ ಸೀಸನ್ ದೆ ಸ್ಪಾಯ್ಲ್ ಮೆನಿ ಥಿಂಗ್ಸ್. ದ ಫಂಗಲ್ ಸ್ಪೋರ್ಸ್ ಆರ್ ಜನರಲಿ ಪ್ರೆಸೆಂಟ್ ಇನ್ ದ ಏರ್. ಇವೇನು ಮಾಡುತ್ತೆ, ರೈನಿ ಸೀಸಲ್ಲಿ ತೇವಾಂಶ ಹೆಚ್ಚಿರೋದ ಕಾರಣ ಹೆಚ್ಚು ಬೆಳೆಯುತ್ತೆ, ಅಲ್ಲಿ ಹೆಚ್ಚು ನಾಶ ಮಾಡುತ್ತೆ. ಈಗ ಈ ಉಪ್ಪಿನಕಾಯಿಗಳ ಮೇಲೆ ಬೆಳೆಯುತ್ತೆ ಅಂತ ಅಂದ್ಕೊಳ್ಳಿ. ಬೆಳೆದಾಗ ತಿಂಡಿ ಏನಾಯ್ತು, ಅದು ವೇಸ್ಟ್ ಆಯ್ತಲ್ವಾ, ಅದಕ್ಕೋಸ್ಕರ ಈ ರೀತಿ ಆಗೋದು ಹೆಚ್ಚು ನಾಶವನ್ನು ಮಾಡುತ್ತೆ ಅಂತ ಹೇಳಿ. ವೆನ್ ದೇ ಲ್ಯಾಂಡ್ ಆನ್ ವೆಟ್ ಆ್ಯಂಡ್ ವಾರ್ಮ್ ಥಿಂಗ್ಸ್ ದೇ ಜರ್ಮಿನೇಟ್ ಆ್ಯಂಡ್ ಗ್ರೋ. ಈಗ ಕೆಲವು ಒದ್ದೆ ಆಗಿರುವಂತಹ ಮತ್ತು ಬೆಚ್ಚಾಗಿರುವಂತಹ ಯಾವುದಾದ್ರೂ ಥಿಂಗ್ಸ್ಗಳ ಮೇಲೆ ಇವು ಬೆಳೀತಾ ಹೋಯಿತು ಅಂತಂದರೆ ಅವು ಅಲ್ಲಿ ಜರ್ಮಿನೇಟ್ ಆಗುತ್ತೆ, ಮೊಳಕೆ ಹೊಡೆಯುತ್ತೆ, ಮತ್ತೆ ಅಲ್ಲೇನಾಗುತ್ತೆ, ಮತ್ತೆ ಹೆಚ್ಚೆಚ್ಚು ಬೆಳೀತಾ ಹೋಗುತ್ತೆ. ನಾವು ಕ್ಯಾನ್ ಯು ಫಿಗರ್ ಔಟ್ ಹೌ ವಿ ಕ್ಯಾನ್ ಪ್ರೊಟೆಕ್ಟ್ ಅವರ್ ಥಿಂಗ್ಸ್ ಫ್ರಮ್ ಗೆಟ್ಟಿಂಗ್ ಸ್ಪಾಯ್ಲ್ಡ್. ನಿಮಗೇನಾದರೂ ಐಡಿಯಾ ಬರ್ತಿದೆಯಾ ಅಂಥೇಳಿ ಕೇಳ್ತಾ ಇದ್ದಾರೆ. ಸಮ್ ಆರ್ಗ್ಯಾನಿಸಮ್ಸ್ ಲೈವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ದಿಸ್ ರಿಲೇಷನ್ಶಿಪ್ ಈಸ್ ಕಾಲ್ಡ್ ಸಿಂಬಯೋಸಿಸ್. ಸಿಂಬಯೋಸಿಸ್ ಅಂತ ಅಂದರೆ ಕೆಲವು ಜೀವಿಗಳೇನು ಮಾಡಿರುತ್ತೆ, ಒಟ್ಟಿಗೆ ವಾಸ ಮಾಡ್ತಾ ಇರ್ತವೆ, ಜೊತೆಗೆ ಆಶ್ರಯ ಮತ್ತು ಪೋಷಕಾಂಶಗಳನ್ನು ಸಹಿತ ಅವು ಶೇರ್ ಮಾಡ್ಕೊತಾ ಇರ್ತವೆ. ಅಂತಹ ರಿಲೇಷನ್ಶಿಪ್ನ ನಾವು ಸಿಂಬಯೋಸಿಸ್, ಸಹಜೀವನ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಹೇಳೋದಾದರೆ, ಸರ್ಟನ್ ಫಂಗೈ ಲೀವ್ ಇನ್ಸೈಡ್ ದ ರೂಟ್ಸ್ ಆಫ್ ದ ಪ್ಲ್ಯಾಂಟ್ಸ್. ಕೆಲವು ಸಸ್ಯಗಳ ಬೇರಲ್ಲಿ ಏನಾಗಿರುತ್ತೆ, ಈ ಫಂಗೈಗಳೇನಾಗಿರುತ್ತೆ, ಶಿಲೀಂಧ್ರಗಳು ಬೆಳೀತಾ ಇರುತ್ತೆ, ಜೀವಿಸ್ತಾ ಇರ್ತವೆ. ದ ಪ್ಲ್ಯಾಂಟ್ಸ್ ಪ್ರೊವೈಡ್ ನ್ಯೂಟ್ರಿಯೆಂಟ್ಸ್ ಟು ದ ಫಂಗಸ್. ಈಗೇನು ಮಾಡುತ್ತೆ, ಸಸ್ಯಗಳು ಸಹಿತ ಆ ಶಿಲೀಂಧ್ರಗಳಿಗೇನು ಮಾಡುತ್ತೆ, ಆಹಾರವನ್ನು ಕೊಡ್ತಾ ಇರುತ್ತೆ. ಆ್ಯಂಡ್ ಇನ್ ರಿಟರ್ನ್ ದ ಫಂಗಸ್ ಪ್ರೊವೈಡ್ಸ್ ವಾಟರ್ ಆ್ಯಂಡ್ ಸರ್ಟೈನ್ ನ್ಯೂಟ್ರಿಯೆಂಟ್ಸ್. ಈಗ ಒಂದು ಕೊಟ್ಟಾದಮೇಲೆ ಅದು ಏನು ಮಾಡುತ್ತೆ, ಬೇಕಾಗಿರುವಂತಹ ಪೋಷಕಾಂಶಗಳನ್ನು ಮತ್ತು ನೀರನ್ನು ಏನು ಮಾಡುತ್ತೆ, ಇದು ಕೊಡ್ತಾ ಇರುತ್ತೆ. ಈ ರೀತಿಯಾಗಿ ನಾವು ಸಿಂಬಯೋಸಿಸ್, ಸಹಜೀವನವನ್ನು ನೋಡಬಹುದು. ಇನ್ ಆರ್ಗ್ಯಾನಿಸಮ್ಸ್ ಕಾಲ್ಡ್ ಲಿಚನ್ಸ್, ಎ ಕ್ಲೋರೋಫಿಲ್ ಕಂಟೈನಿಂಗ್ ಪಾರ್ಟ್ನರ್ ವಿಚ್ ಈಸ್ ಆ್ಯನ್ ಆಲ್ಗಾ ಆ್ಯಂಡ್ ಎ ಫಂಗಸ್ ಲೀವ್ ಟುಗೆದರ್. ಈ ಲಿಚನ್ಸ್ಗಳಲ್ಲೂ ಸಹಿತ ನಾವು ನೋಡಬಹುದು. ದ ಫಂಗಸ್ ಪ್ರೊವೈಡ್ಸ್ ಶೆಲ್ಟರ್, ವಾಟರ್ ಆ್ಯಂಡ್ ಮಿನರಲ್ಸ್ ಟು ದ ಆಲ್ಗಾ. ಈ ಫಂಗಸ್ಗಳು ನೀರನ್ನು ಮತ್ತು ಶೆಲ್ಟರ್ ಹಾಗೆ ಮಿನರಲ್ಸ್, ಖನಿಜಗಳನ್ನು ಸಹಿತ ಈ ಆಲ್ಗೆಗೆ ಕೊಡ್ತಾ ಇರುತ್ತೆ. ಆ್ಯಂಡ್ ರಿಟರ್ನ್ ಆಲ್ಗೆ ಏನು ಕೊಡುತ್ತೆ ಅಂತಂದರೆ, ಇಟ್ ಪ್ರಿಪೇರ್ಸ್ ಆ್ಯಂಡ್ ಪ್ರೊವೈಡ್ಸ್ ಫುಡ್ ಟು ದ ಫಂಗಸ್. ಬೇಕಾಗಿರುವಂತಹ ಆಹಾರವನ್ನು ಇದು ರೆಡಿ ಮಾಡಿಕೊಡುತ್ತೆ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಈ ಫಂಗಸ್ ಕೊಡುತ್ತೆ ಅಷ್ಟೇ. ಇದನ್ನೇ ನಾವು ಸಹಜೀವನ, ಸಿಂಬಯೋಸಿಸ್ ಅಂತ ಹೇಳಿ ಕರಿತೀವಿ. ಹೌ ನ್ಯೂಟ್ರಿಯೆಂಟ್ಸ್ ಆರ್ ರಿಪ್ಲೆನಿಶ್ಡ್ ಇನ್ ದ ಸಾಯಿಲ್. ನಾವು ಆಗಲೇ ಕಲ್ತ್ವಿ,
ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣಲ್ಲಿ ಇದ್ಬಿಟ್ಟು ಏನು ಮಾಡುತ್ತೆ, ಅಟ್ಮಾಸ್ಫಿಯರಲ್ಲಿ ಸಿಗುವಂತಹ ನೈಟ್ರೋಜನ್ನ, ಗೇಷಿಯಸ್ ಫಾರ್ಮಲ್ಲಿರುವಂತಹ ನೈಟ್ರೋಜನ್ನ ಇದೇನು ಮಾಡುತ್ತೆ, ಮಣ್ಣಿಗೆ ಯೂಸ್ಫುಲ್ ಫಾರ್ಮ್ಗೆ ಕೊಡುತ್ತೆ. ಅದನ್ನು ಈ ಬೇರುಗಳು ಯೂಸ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ವಿ ಅಲ್ವಾ. ಇಲ್ಲಿನೂ ಅದೇ ಅದರ ನೆಕ್ಸ್ಟ್ ಕಂಟಿನ್ಯೂ ಪ್ರೋಸೆಸ್ ಏನಾಗುತ್ತೆ ನೋಡೋಣ. ಫಾರ್ಮರ್ಸ್ ಸ್ಪ್ರೆಡಿಂಗ್ ಮ್ಯಾನ್ಯೂರ್ ಆರ್ ಫರ್ಟಿಲೈಸರ್ಸ್ ಇನ್ ದ ಫೀಲ್ಡ್ಸ್. ಗೊಬ್ಬರಗಳನ್ನು ಅಥವಾ ರಸಗೊಬ್ಬರಗಳನ್ನು ಏನು ಮಾಡ್ತಾರೆ, ರೈತರು ಏನು ಮಾಡ್ತಾರೆ, ಫೀಲ್ಡ್ಗಳಿಗೆ ಅಂದರೆ ಸಸ್ಯಗಳ ಹತ್ರ ಎಲ್ಲ ಹಾಕ್ತಿರ್ತಾರಲ್ವ, ಆರ್ ಗಾರ್ಡನ್ಗಳಲ್ಲಿ ಹಾಕ್ತಿರ್ತಾರೆ. ಪ್ಲ್ಯಾಂಟ್ಸ್ ಅಬ್ಸಾರ್ಬ್ ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸಾಯಿಲ್. ಗೊತ್ತಿದೆ ಇದು. ಬೇರುಗಳು ಖನಿಜಗಳನ್ನು ಹಾಗೆ ಪೋಷಕಾಂಶಗಳನ್ನು ಮಣ್ಣಿನ ಮೂಲಕ ಇವೇನು ಮಾಡ್ತವೆ, ಪ್ಲ್ಯಾಂಟ್ಸ್ಗಳಿಗೆ ಕೊಡ್ತಾ ಹೋಗುತ್ತೆ, ಅಲ್ಲಿ ಫುಡ್ ತಯಾರಾಗುತ್ತೆ. ಇದೆಲ್ಲ ನೋಡ್ಕೊಬಂದಿದ್ದೀವಿ. ಸೊ ದೇರ್ ಅಮೌಂಟ್ಸ್ ಇನ್ ದ ಸಾಯಿಲ್ ಕೀಪ್ ಆನ್ ಡಿಕ್ಲೈನಿಂಗ್. ಇದರಿಂದ ಏನಾಗುತ್ತೆ, ಈ ಮಿನರಲ್ಸ್ಗಳು ಹಾಗೆ ನ್ಯೂಟ್ರಿಯೆಂಟ್ಸ್ಗಳು ಇವುಗಳ ಅಂಶಗಳೇನಾಗ್ತಾ ಹೋಗುತ್ತೆ, ಈ ಮಣ್ಣಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ಲ್ಯಾಂಟ್ಸ್ ಯುಟಿಲೈಸ್ ಮಾಡ್ಕೊಳ್ಳೋದ್ರಿಂದ ಇವೆಲ್ಲವೂ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ರಸಗೊಬ್ಬರಗಳನ್ನು ಹಾಗೆ ಗೊಬ್ಬರಗಳನ್ನು ಕಂಟೈನ್ ನ್ಯೂಟ್ರಿಯೆಂಟ್ಸ್ ಅದರಲ್ಲಿ ಏನಾಗಿರುತ್ತೆ, ಮೇಯ್ನಾಗಿ ನೈಟ್ರೋಜನ್, ಪೊಟ್ಯಾಷಿಯಮ್, ಫಾಸ್ಫರಸ್ ಈ ರೀತಿಯಾಗಿ ನಾವು ಕೆಲವು ನ್ಯೂಟ್ರಿಯೆಂಟ್ಸ್ಗಳನ್ನು ನಾವು ನೋಡ್ಬೋದು. ಅವುಗಳನ್ನು ಈ ರೈತರು ಹಾಕಿದಾಗ ಏನಾಗುತ್ತೆ, ಮಣ್ಣಿಗೆ ಮತ್ತೆ ಅದು ಸಿಗುತ್ತಾ ಹೋಗುತ್ತೆ. ದೀಸ್ ನ್ಯೂಟ್ರಿಯೆಂಟ್ಸ್ ನೀಡ್ ಟು ಬಿ ಆ್ಯಡೆಡ್ ಫ್ರಮ್ ಟೈಮ್ ಟು ಟೈಮ್. ಈ ನ್ಯೂಟ್ರಿಯೆಂಟ್ಸ್ಗಳನ್ನು ಫ್ರಮ್ ಟೈಮ್ ಟು ಟೈಮ್ ಏನು ಮಾಡಬೇಕು, ಹಾಕ್ತಾನೆ ಇರಬೇಕು. ಟು ಎನ್ರಿಚ್ ದ ಸಾಯಿಲ್ ಫರ್ಟಿಲಿಟಿನ ಹೆಚ್ಚು ಮಾಡಬೇಕು ಅಂತ ಅಂದರೆ ಈ ನ್ಯೂಟ್ರಿಯೆಂಟ್ಸ್ಗಳನ್ನು ಆಗಾಗ್ಗೆ ಹಾಕ್ತಾನೆ ಇರಬೇಕಾಗುತ್ತೆ. ವಿ ಕ್ಯಾನ್ ಗ್ರೋ ಪ್ಲ್ಯಾಂಟ್ಸ್ ಆ್ಯಂಡ್ ಕೀಪ್ ದೆಮ್ ಹೆಲ್ದಿ. ನಾವು ಸಸ್ಯಗಳನ್ನು ಬೆಳಿಬೋದು, ಜೊತೆಗೆ ಅವನ್ನು ಆರೋಗ್ಯಕರವಾದಂಥ ಪ್ಲ್ಯಾಂಟ್ಸ್ಗಳನ್ನು ನಾವು ಪಡ್ಕೋಬೋದು. ಇಫ್ ವಿ ಕ್ಯಾನ್ ಫುಲ್ಫಿಲ್ ದ ನ್ಯೂಟ್ರಿಯೆಂಟ್ಸ್, ಅವುಗಳಿಗೆ ಬೇಕಾದಂತಹ ಪೋಷಕಾಂಶಗಳನ್ನು ನಾವು ಕೊಟ್ವಿ ಅಂತಂದರೆ ಅವುಗಳಲ್ಲಿ ನಾವು ಆರೋಗ್ಯವಾದಂತಹ ಸಸ್ಯಗಳನ್ನು ನಾವು ಸಹಿತ ಪಡ್ಕೋಬಹುದಾಗುತ್ತೆ. ಯೂಶಲಿ ಕ್ರಾಪ್ ಪ್ಲಾಂಟ್ಸ್ ಅಬ್ಸರ್ವ್ ಎ ಲಾಟ್ ಆಫ್ ನೈಟ್ರೋಜನ್ ಆ್ಯಂಡ್ ದ ಸಾಯಿಲ್ ಬಿಕಮ್ಸ್ ಡಿಫಿಷಿಯೆಂಟ್ ಇನ್ ನೈಟ್ರೋಜನ್. ಈಗ ಬೆಳೆ ಸಸ್ಯಗಳು ಅಂತ ಹೇಳಿರ್ತೀವಿ, ಅವುಗಳೇನು ಮಾಡುತ್ತೆ, ಮಣ್ಣಲ್ಲಿರುವಂತಹ ನೈಟ್ರೋಜನ್ ಎಲ್ಲ ಪಡ್ಕೊಂಡಾದಮೇಲೆ ಆ ಮಣ್ಣಲ್ಲಿ ಏನಾಗುತ್ತೆ, ಈಗ ಡಿಫಿಷಿಯೆಂಟ್ ಇನ್ ನೈಟ್ರೋಜನ್ ಆಗುತ್ತೆ. ಅಲ್ಲಿ ನೈಟ್ರೋಜನ್ನ ಕೊರತೆ ಉಂಟಾಗ್ತಾ ಹೋಗುತ್ತೆ. ಯು ಲರ್ನ್ಡ್ ದಟ್ ಥ್ರೂ ನೈಟ್ರೋಜನ್ ಗ್ಯಾಸ್ ಈಸ್ ಅವೈಲಬಲ್ ಈಸ್ ಪ್ಲೆಂಟಿ ಇನ್ ದ ಏರ್. ಗಾಳೀಲಿ ಹೆಚ್ಚಾಗಿ ನೈಟ್ರೋಜನ್ ಕಂಟೆಂಟ್ ಇರೋದನ್ನು ನೀವು ಆಲ್ರೆಡಿ ಗೊತ್ತಿದೆ ನಿಮಗೆ. ಪ್ಲ್ಯಾಂಟ್ಸ್ ಕೆನಾಟ್ ಯುಟಿಲೈಸ್ ಇಟ್ ಇನ್ ದ ಮ್ಯಾನರ್ ದೇ ಕ್ಯಾನ್ ಯೂಸ್ ಕಾರ್ಬನ್ ಡೈಆಕ್ಸೈಡ್. ಹೇಗೆ ಕಾರ್ಬನ್ ಡೈಆಕ್ಸೈಡ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ ಎಲೆಗಳ ಮೂಲಕ, ಆ ರೀತಿಯಾಗಿ ಈ ಪ್ಲ್ಯಾಂಟ್ಸ್ಗಳು ನೈಟ್ರೋಜನನ್ನು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ದೇ ನೀಡ್ ನೈಟ್ರೋಜನ್ ಇನ್ ದ ಸಾಲ್ಯುಬಲ್ ಫಾರ್ಮ್. ಅವುಗಳಿಗೇನಾಗಿರುತ್ತೆ, ಸಾರಜನಕಗಳು ಕರಗಬಲ್ಲ ಸಾರಜನಕ ಆ ರೀತಿಯಾಗಿ ಅವಕ್ಕೆ ಬೇಕಾಗಿರುತ್ತೆ. ದ ಬ್ಯಾಕ್ಟೀರಿಯಮ್ ಕಾಲ್ಡ್ ರೈಸೋಬಿಯಮ್. ನಾನು ಇದನ್ನು ಲಾಸ್ಟ್ 6th ಸ್ಟ್ಯಾಂಡರ್ಡಲ್ಲಿ ಹೇಳಿದ್ದೆ. ರೈಸೋಬಿಯಮ್ ಅಂಥೇಳಿ ಬ್ಯಾಕ್ಟೀರಿಯಾ ಇರುತ್ತೆ. ಅವು ಏನು ಮಾಡುತ್ತೆ ಅಂದರೆ ಅಟ್ಮಾಸ್ಫಿಯರಲ್ಲಿರುವಂತಹ ನೈಟ್ರೋಜನ್ನ ಅದನ್ನು ಕನ್ವರ್ಟ್ ಮಾಡುತ್ತೆ ಇಂಟು ದ ಯೂಸಬಲ್ ಫಾರ್ಮ್. ಎಕ್ಸಾಮಲ್ಲಿ ಕೇಳಬಹುದು, ಇಂಥ ಕ್ವಶನ್ಸ್ಗಳನ್ನೇ ಕೇಳ್ತಾರೆ. ಬಟ್ ರೈಸೋಬಿಯಮ್ ಕೆನಾಟ್ ಮೇಕ್ ಇಟ್ಸ್ ಓನ್ ಫುಡ್. ರೈಸೋಬಿಯಮ್ ಸಹಿತ ಅವುಗಳಿಗೆ ಬೇಕಾದಂಥ ಆಹಾರನ ಅವು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ಸೊ ಇಟ್ ಆಫನ್ ಲೀವ್ಸ್ ಇನ್ ದ ರೂಟ್ಸ್. ಅವುಗಳೇನಾಗಿರುತ್ತೆ, ಸಸ್ಯಗಳ ಬೇರಿನಲ್ಲಿ ಏನಾಗಿರುತ್ತೀವೋ ಜೀವಿಸ್ತಿರ್ತವೆ. ಅಂದರೆ ಈ ಬಟಾಣಿಗಳಲ್ಲಿ ಮೂಂಗ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಬೀನ್ಸ್ಗಳಲ್ಲಿ ಇಲ್ಲೆಲ್ಲ ಏನಾಗಿರುತ್ತೆ, ಈ ರೈಸೋಬಿಯಮ್ ಬ್ಯಾಕ್ಟೀರಿಯಾ ರೂಟ್ಗಳಲ್ಲಿ ಏನಾಗಿರುತ್ತೆ, ರೂಟ್ಗಳಲ್ಲಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ಪ್ರೊವೈಡ್ಸ್ ದೆಮ್ ವಿತ್, ಅವುಗಳಿಗೇನು ಮಾಡುತ್ತೆ, ಈಗ ನೈಟ್ರೋಜನನ್ನು ಇದು ಕೊಡ್ತಾ ಹೋಗುತ್ತೆ. ಇನ್ ರಿಟರ್ನ್ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ ಅಂತಂದರೆ, ಈಗ ನಾವು ನೋಡಿದ್ವಿ ರೈಸೋಬಿಯಮ್ಗೆ ತನಗೆ ಬೇಕಾದಂಥ ಆಹಾರ ನಾವು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಹೆಟಿರೋಟ್ರೋಪಿಕ್, ಅದು ಬೇರೆದ್ರ ಮೇಲೆ ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರ ಈ ಪ್ಲ್ಯಾಂಟ್ಸ್ಗಳೇನು ಮಾಡುತ್ತೆ, ಫುಡ್ ಮತ್ತು ಶೆಲ್ಟರ್ ನಟ್ಟದ ಬ್ಯಾಕ್ಟೀರಿಯಾ, ಆ ಬ್ಯಾಕ್ಟೀರಿಯಾ ಬೇಕಾಗಿರುವಂತಹ ಆಹಾರವನ್ನು ಹಾಗೆ ಶೆಲ್ಟರ್ ಇದನ್ನು ಸಹಿತ ಅವು ಕೊಡ್ತಾ ಹೋಗುತ್ತೆ. ದೇ ದಸ್ ಹ್ಯಾವ್ ಎ ಸಿಂಬಯೋಟಿಕ್ ರಿಲೇಷನ್ಶಿಪ್. ಸಿಂಬಯೋಸಿಸ್ ಅಂತ ನಾವು ಕಲ್ತ್ವಿ. ಸಿಂಬಯೋಸಿಸ್ ಅಂದರೆ ಸಹಜೀವನ. ಇಲ್ಲಿ ಆಗಲೇ ಹೇಳಿದಾಗೆ ಈ ಸಹಜೀವನ ಇಲ್ಲೂ ಸಹಿತ ನಾವು ನೋಡಬಹುದು. ಎ ಸಿಂಬಯೋಟಿಕ್ ರಿಲೇಷನ್ಶಿಪ್, ಇದು ಎ ಸಿಂಬಯೋಟಿಕ್ ಅಲ್ಲ, ಎ ಸಿಂಬಯೋಟಿಕ್. ಇಲ್ಲಿ ಸ್ಪೇಸ್ ಇದೆ,
ಈ ಸಿಂಬಯೋಟಿಕ್ ರಿಲೇಷನ್ಶಿಪ್ನ ಸಹಿತ ನಾವು ಈ ಪ್ಲ್ಯಾಂಟ್ ಮತ್ತು ರೈಸೋಬಿಯಮಲ್ಲಿ ನಾವು ನೋಡಬಹುದು. ನೆಕ್ಸ್ಟ್ ನೋಡೋಣ. ದಿಸ್ ಅಸೋಸಿಯೇಷನ್ ಈಸ್ ಆಫ್ ಗ್ರೇಟ್ ಸಿಗ್ನಿಫಿಕೆನ್ಸ್ ಆಫ್ ದ ಫಾರ್ಮರ್ಸ್. ಈ ರಿಲೇಷನ್ಶಿಪ್ಪಿಂದ ಏನಾಗುತ್ತೆ, ರೈತರಿಗೆ ತುಂಬ ಹೆಲ್ಪ್ಫುಲ್. ಯಾಕಂತಂದರೆ ಆ ಬ್ಯಾಕ್ಟೀರಿಯಾನ ಇವರು ಹೇಳ್ದೇ ಇವು ಏನು ಮಾಡ್ತಿದ್ದಾವೆ, ನೈಟ್ರೋಜನ್ನ ಇವು ಸಪ್ಲೈ ಮಾಡ್ತಾ ಇದ್ದಾವೆ ಅಲ್ವಾ. ಅದಕ್ಕೋಸ್ಕರ ಫಾರ್ಮರ್ಗಳಿಗೆ ಇದು ಹೆಲ್ಪ್ಫುಲ್ ಅಂತ ಹೇಳ್ತಾ ಇದ್ದಾರೆ. ದೇ ಕ್ಯಾನ್ ರೆಡ್ಯೂಸ್ ದ ಯೂಸ್ ಆಫ್ ನೈಟ್ರೋಜಿನಸ್ ಫರ್ಟಿಲೈಸರ್ ವೇರ್ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಆರ್ ಗ್ರೋನ್. ಈಗ ಅವ್ರು ಏನು ಮಾಡ್ಬೋದು ಅಂತಂದರೆ ಈ ನೈಟ್ರೋಜಿನಸ್ ಫರ್ಟಿಲೈಸರ್, ಈ ರಸಗೊಬ್ಬರಗಳನ್ನು ಏನು ಮಾಡ್ಬೋದು, ಅವರು ಕಡಿಮೆ ಕೊಡಬಹುದು ಅಲ್ವಾ. ಯಾಕಂದರೆ ಅದಕ್ಕೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಈ ರೈಸೋಬಿಯಮ್ ಕೊಡ್ತಾ ಇರೋದ್ರಿಂದ ರೈತರು ಏನು ಮಾಡ್ಬೋದು, ಕೆಲವು ನೈಟ್ರೋಜಿನಸ್ ಫರ್ಟಿಲೈಸರ್ಸ್ಗಳನ್ನು ಕಡಿಮೆ ಮಾಡಬಹುದು. ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ ಅಂತಂದರೆ ದ್ವಿದಳ ಧಾನ್ಯದ ಸಸ್ಯಗಳು ಅಂಥೇಳಿ ಕರಿತೀವಿ. ಅಂತಹ ಗಿಡಗಳಿಗೆ ಬೇಕಾದಂತಹ ನೈಟ್ರೋಜನಸ್ ಫರ್ಟಿಲೈಸರ್ಗಳನ್ನು ರೈತರು ಏನು ಮಾಡ್ಬೋದು, ಕಡಿಮೆ ಕೊಡಬಹುದು. ಯಾಕಂದರೆ ಈ ಸಿಂಬಯೋಟಿಕ್ ರಿಲೇಷನ್ಶಿಪ್ಪಿಂದ. ಮೋಸ್ಟ್ ಆಫ್ ದ ಪಲ್ಸಸ್ ಆರ್ ಒಬ್ಟೈನ್ಡ್ ಫ್ರಮ್ ದ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್. ನಮಗೆ ಬೇಕಾದಂತಹ ದ್ವಿದಳ ಧಾನ್ಯಗಳು ಈ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್ಗಳ ಮೂಲಕ ನಮಗೆ ಸಿಗ್ತಾ ಹೋಗುತ್ತೆ. ಮೋಸ್ಟ್ ಆಫ್ ದ ಪಲ್ಸಸ್ ದಾಲ್ಸ್ ಆರ್ ಒಬ್ಟೈನ್ಡ್ ಫ್ರಮ್ ದ ಲೆಗ್ಯುಮಿನಸ್ ಪ್ಲ್ಯಾಂಟ್ಸ್. ಹೌದು, ಮೋಸ್ಟ್ ಆಫ್ ದ ಪ್ಲ್ಯಾಂಟ್ಸ್ ಆರ್ ಆಟೋಟ್ರೋಪ್ಸ್. ಹೆಚ್ಚು ಈ ಗಿಡಗಳೇನಾಗಿರುತ್ತೆ, ಆಟೋಟ್ರೋಪ್ಸ್ ಆಗಿರುತ್ತೆ. ಅಂದರೆ ತಮಗೆ ಬೇಕಾದಂತಹ ಆಹಾರವನ್ನು ಅವು ಪ್ರಿಪೇರ್ ಮಾಡ್ಕೊತಿದ್ದಾವೆ. ಓನ್ಲಿ ಎ ಫ್ಯೂ ಪ್ಲ್ಯಾಂಟ್ಸ್ ಆರ್ ಪ್ಯಾರಾಸಿಟಿಕ್ ಆರ್ ಸ್ಯಾಪ್ರೋಟ್ರೋಪಿಕ್. ಅವು ಬೇರೆ ಪ್ಲ್ಯಾಂಟ್ಸ್ಗಳ ಮೇಲೆ ಡಿಪೆಂಡೆಂಟ್ ಆಗಿದೆ ಅಥವಾ ಬೇರೆ ಅನಿಮಲ್ಸ್ಗಳ ಮೇಲೆ ಡಿಪೆಂಡೆಂಟ್ ಆಗಿದೆ. ದೇ ಡಿರೈವ್ ನ್ಯೂಟ್ರಿಷನ್ ಫ್ರಮ್ ಅದರ್ ಆರ್ಗನಿಸಮ್ಸ್. ಬೇಕಾಗಿರುವಂತಹ ಪೋಷಣೆಯನ್ನು ಅವು ಬೇರೆ ಅನಿಮಲ್ಸ್ಗಳಿಂದ ಅವು ಪಡ್ಕೋತಾ ಇದ್ದಾವೆ. ಆಲ್ ಅನಿಮಲ್ಸ್ ಆರ್ ಕೆಟಗರೈಸ್ಡ್ ಆ್ಯಸ್ ಹೆಟಿರೋಟ್ರೋಪ್ಸ್. ನಾವಿಲ್ಲಿ ಕನ್ಕ್ಲೂಡ್ ಮಾಡ್ಬೋದು ಏನಂದರೆ, ಎಲ್ಲ ಅನಿಮಲ್ಸ್ಗಳನ್ನು ಹೆಟಿರೋಟ್ರೋಪ್ಸ್ ಅಂತ ಹೇಳಿ ಕರಿಬೋದು. ಸಿನ್ಸ್ ದ ಡಿಪೆಂಡೆಂಟ್ ಆನ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅದರ್ ಅನಿಮಲ್ಸ್ ಫಾರ್ ಫುಡ್. ಯಾಕಂತಂದರೆ ಅವುಗಳು ಬೇರೆ ಸಸ್ಯಗಳ ಮೇಲೆ ಅಥವಾ ಅನಿಮಲ್ಸ್ಗಳ ಮೇಲೆ ಆಹಾರಕ್ಕೋಸ್ಕರ ಅಥವಾ ಪೋಷಣೆಗೋಸ್ಕರ ಅವು ಏನು ಮಾಡಿದೆ, ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರ ಇವನ್ನ ಅನಿಮಲ್ಸ್ಗಳನ್ನು ನಾವು ಹೆಟಿರೋಟ್ರೋಪ್ಸ್ ಅಂತ ಹೇಳ್ಬೋದು, ಪ್ಲ್ಯಾಂಟ್ಸ್ಗಳನ್ನು ನಾವು ಆಟೋಟ್ರೋಪ್ಸ್ ಅಂತ ಹೇಳ್ಬೋದು. ನಾನು ಅನ್ಕೋತೀನಿ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ.